ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಮೋಹನ್ ಕುಮಾರ್. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, 2025 ನವೆಂಬರ್ 2ನೇ ತಾರೀಕು ಇರ್ತಕ್ಕಂಥ ಕೆಸೆಟ್ ಎಕ್ಸಾಮ್ಗೆ ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ಏನು ಜನರಲ್ ಮೆಂಟಲ್ ಎಬಿಲಿಟಿ ಮತ್ತು ಇತರೆ ಕೆಸೆಟ್ ಪೇಪರ್ಗಳನ್ನು ಈಗಾಗಲೇ ಮಾಡಿದ್ದೇವೆ. ಹಾಗಾದರೆ ಪೇಪರ್ ಫಸ್ಟ್ ಬಗ್ಗೆ ನಾವು ಇದುವರೆಗೂ ಮಾತಾಡಿದ್ವಿ. ಪೇಪರ್ 2 ನೋಡಿ, ಪೇಪರ್ 2ನಲ್ಲಿ ಹಿಸ್ಟ್ರಿ ಹೇಗಿರುತ್ತೆ, ಹಾಗಾದರೆ ಹಿಸ್ಟ್ರಿ ಮಾರ್ಕ್ಸಲ್ಲಿ ಅಥವಾ ಹಿಸ್ಟ್ರಿ MCQs ಪ್ರಶ್ನೆಗಳಲ್ಲಿ ಎಷ್ಟು ವಿಧದ MCQs ಪ್ರಶ್ನೆಗಳು ಬರುತ್ತೆ, ನೆಕ್ಸ್ಟು ಹಿಸ್ಟ್ರಿಯಲ್ಲಿರ್ತಕ್ಕಂಥ 9 ಚಾಪ್ಟರ್ಗಳಲ್ಲಿ ನಾವು ಹೇಗೆ ಮಿನಿಮೈಸ್ ಮಾಡಿ ಓದಬೇಕು, ನೆಕ್ಸ್ಟು ಇತಿಹಾಸದಲ್ಲಿ 100 ಪ್ರಶ್ನೆಗೆ 200 ಅಂಕಗಳು ಹೇಗಿರುತ್ತೆ, ಮತ್ತು 2 hours ಡ್ಯೂರಿಯೇಷನ್ ಬಗ್ಗೆ, ಮತ್ತು ನೋ ನೆಗೆಟಿವ್, ಯಾವುದೇ ಋಣಾತ್ಮಕವಾದಂತಹ ಒಂದು ಅಂಕಗಳನ್ನು ಇಲ್ಲಿ ತೆಗೆಯೋದಿಲ್ಲ ಕೆಸೆಟ್ ಪೇಪರ್ 2 ಇತಿಹಾಸ ವಿಭಾಗದಲ್ಲಿ. ಡಿಯರ್ ಫ್ರೆಂಡ್ಸ್, ಹಾಗಾದ್ರೆ ನಾನೀಗ ನಿಮ್ಮ ಜೊತೆ ಹಲವಾರು ಇತಿಹಾಸದ ಪ್ರಶ್ನೆಗಳು KPSC KE ಇರ್ಬೋದು, ಮತ್ತು ಕರ್ನಾಟಕ ಪೊಲೀಸ್ ಸರ್ವಿಸ್ ಇರ್ಬೋದು, ಪಬ್ಲಿಕ್ ಇನ್ಸ್ಟ್ರಕ್ಷನ್ ಇರ್ಬೋದು, ಇವೆಲ್ಲ ಇಲಾಖೆಗಳ ಪ್ರಶ್ನೆಗಳನ್ನು ನಾವು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ವಿಶ್ಲೇಷಣೆ ಮಾಡಿದ್ದೇವೆ. ಹಾಗಾದರೆ ಇತಿಹಾಸದಲ್ಲಿ ಈ MCQs ಪ್ರಶ್ನೆಗಳಲ್ಲಿ ಎಷ್ಟು ವಿಧಗಳ ಪ್ರಶ್ನೆಗಳು ಬರುತ್ತೆ ಅಂತ ನಿಮಗೆ ಕಾಣ್ತಾ ಇದೆ ಅಲ್ಲೀಗ. ನೋಡಿ, ನೇರ ಪ್ರಶ್ನೆಗಳು, ಡೈರೆಕ್ಟ್ ಕ್ವಶನ್ಸ್ ಹೇಗಿರುತ್ತೆ ಇತಿಹಾಸದಲ್ಲಿ. ಈಗ ನಮಗೆ ಇತಿಹಾಸದಲ್ಲಿ ಪೇಪರ್ 2 ಹಿಸ್ಟ್ರಿಯಲ್ಲಿ ಸುಮಾರು 100 ಪ್ರಶ್ನೆಗಳಿರುತ್ತೆ ಅಂತ ಹೇಳಿದೆ. ಹಾಗೆ ಇದರಲ್ಲಿ 200 ಮಾರ್ಕ್ಸ್ಗಳ ಬಗ್ಗೆ ನಾನು ಹೇಳಿದೆ. ಅದಕ್ಕೆ ನಾವೀಗ 2 hours ಡ್ಯೂರಿಯೇಷನ್ ಬಗ್ಗೆನೂ ನಾವು ಮಾತಾಡಿದ್ವಿ. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ, ಋಣಾತ್ಮಕವಾದಂಥ ಅಂಕಗಳನ್ನು ಇಲ್ಲಿ ತೆಗೆಯೋದಿಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ಡೈರೆಕ್ಟ್ ಪ್ರಶ್ನೆಗಳು ನಿಮಗೆ 15ರಿಂದ 20 ಪ್ರಶ್ನೆಗಳು ಹೇಗೆ ಬರ್ಬೋದು, 10-15ರಿಂದ. ಹಾಗೆ ನಿಮಗೆ ಹೊಂದಿಸಿ ಬರೆಯೋ ಪ್ರಶ್ನೆಗಳು, ಮ್ಯಾಚ್ ಟು ಫಾಲೋಯಿಂಗ್ ಪ್ರಶ್ನೆಗಳು ಹೇಗಿರುತ್ತೆ. ನೆಕ್ಸ್ಟು ಹಾಗೆ ಕ್ರೊನಾಲಜಿಕಲ್ ಆರ್ಡರ್ ಸ್ನೇಹಿತರೆ. ನೋಡಿ, ಈಗ ಹೊಂದಿಸಿ ಬರೆಯೋದ್ರ ಜೊತೆಗೆ ಕಾಲಾನುಕ್ರಮವಾಗಿ ಬರೆಯತಕ್ಕಂಥ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಇಲ್ಲಿ ಹೇಳಿಕೆಗಳು ಮತ್ತು ಕಾರಣಗಳಿಗೆ, ಇದು ತುಂಬ ಸ್ವಲ್ಪ ನಿಮಗೆ ಕಷ್ಟವಾದಂಥ ಏರಿಯಾ ಇದು. ಏನು ಒಂದು ಹೇಳಿಕೆ ಇರುತ್ತೆ, ಕಾರಣ ಇರುತ್ತೆ. ನಿಮಗೆ ನೋಡಿ ಇಲ್ಲಿ ಅಶ್ಯೂರೆನ್ಸ್ ಇರ್ಬೋದು ಮತ್ತು ರೀಸನ್ ಇರ್ಬೋದು. ಈ ಒಂದು ಹೇಳಿಕೆಗಳೇನಿರುತ್ತೆ ಇದ್ರ ಮೇಲೆ ಸಹ ನಿಮಗೆ ಪ್ರಶ್ನೆಗಳು ಕೇಳ್ತಾ ಹೋಗ್ಬೋದು. ನೆಕ್ಸ್ಟು ರೈಟ್ ಆರ್ ರಾಂಗ್ ಕ್ವಶನ್ಸ್ ಹೇಗಿರುತ್ತೆ ಅಂತಕ್ಕಂಥ ವಿಧದ ಪ್ರಶ್ನೆಗಳು. ನೆಕ್ಸ್ಟು ಡೈರೆಕ್ಟ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಇತ್ತೀಚೆಗೆ ಹೊಸದಾಗಿ 1 ಜೋಡಿ ಮಾತ್ರ ಸರಿಯಾಗಿದೆ ಸ್ನೇಹಿತರೆ, 2 ಜೋಡಿ ಮಾತ್ರ ಸರಿಯಾಗಿದೆ, ಅಥವಾ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅನ್ನೋ ಪ್ರಶ್ನೆಗಳಿರುತ್ತೆ. ಟೋಟಲಿ 7ರಿಂದ 8 ವಿಧದ ಪ್ರಶ್ನೆಗಳು MCQs ಪ್ರಶ್ನೆಗಳೇನು ಮಾಡ್ತಾರೆ ಇತಿಹಾಸದಲ್ಲಿ ಕೇಳ್ತಾರೆ. ಫ್ರೆಂಡ್ಸ್, ಹಾಗಾದರೆ ಇತಿಹಾಸದ ಪ್ರಶ್ನೆಗಳಲ್ಲಿ ನಾವು ಮೇಜರಾಗಿ ನಮಗೆ 100 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ ಇರುತ್ತೆ, 2 hours ಡ್ಯೂರಿಯೇಷನ್ ಇರುತ್ತೆ ಎಕ್ಸಾಮಿನೇಷನ್ಗೆ, ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂತಕ್ಕಂಥದ್ದು ಗೊತ್ತಾಯ್ತು. ಹಾಗಾಗಿ ಧೈರ್ಯವಾಗಿ ನೀವು 100 ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ಬೋದು. ಹಾಗಾದರೆ ಇತಿಹಾಸ ಪೇಪರ್ 2ನಲ್ಲಿ 100 ಕ್ವಶನ್ಸ್ ಯಾವ ವಿಧಾನದಲ್ಲಿ ಬಂದಿರುತ್ತೆ ಅಂತ ನೋಡೋಣ. ಈಗ ಫಸ್ಟ್ ನಾನು ನೇರ ಪ್ರಶ್ನೆಗಳನ್ನು ತಗೊಳ್ತೇನೆ. ತುಂಬ ಈಸಿಯಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಈಗಾಗಲೇ ನಮಗೆ ಕೆಸೆಟ್ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಹಾಗಾದರೆ ನಮಗಿಲ್ಲೊಂದು ಪ್ರಶ್ನೆ ಇದೆ. ವೈಜ್ಞಾನಿಕ ಇತಿಹಾಸದ ಜನಕ ಎಂದು ಯಾರನ್ನು ಪರಿಗಣಿಸಲಾಗಿದೆ? ನಿಮಗೆಲ್ಲ ಗೊತ್ತಿದೆ, ಫಾದರ್ ಆಫ್ ಸೈಂಟಿಫಿಕ್ ಹಿಸ್ಟ್ರಿ ಅಂತ ಕೇಳಿದ್ದಾನೆ. ಫಾದರ್ ಆಫ್ ಸೈಂಟಿಫಿಕ್ ಹಿಸ್ಟ್ರಿ ಅಂತ ಕೇಳ್ತಾ ಹೋಗಿದ್ದಾನೆ. ಇಲ್ಲಿ ನಿಮಗೆ ಹೇಗಲ್ ಇದೆ, ಹಾಗೆ ನೈಬರ್ ಇದೆ. ನಮಗೆ ಇಲ್ಲಿ ರ್ಯಾಂಕೆ ಮತ್ತು ಕಾರ್ಲ್ ಮಾರ್ಕ್ಸ್ ಬಗ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಆಗ್ಬೋದು. ಡಿಯರ್ ಫ್ರೆಂಡ್ಸ್, ಈ ಲಿಯೋಪಾಲ್ಡ್ ವಾನ್ ರಾಂಕೆ ಅಂತಕ್ಕಂಥವನೇನಿದ್ದಾನೆ, ಇವನ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ರೈಟ್ ಆನ್ಸರ್ ನೋಡಿ, ಆಧುನಿಕ ಒಂದು ಇತಿಹಾಸದ ಪಿತಾಮಹ ಅಂತ ಯಾರು ಕರಿತೀವಿ? ಈ ಲಿಯೋಪಾಲ್ಡ್ ವಾನ್ ರಾಂಕೆಯನ್ನು. ಹಾಗೆ ವೈಜ್ಞಾನಿಕ ಇತಿಹಾಸದ ಪಿತಾಮಹ ಅಂತ ಯಾರು ಕರಿತೀವಿ ಅಂದರೆ ಈ ಲಿಯೋಪಾಲ್ಡ್ ವಾನ್ ರಾಂಕೆಯನ್ನು ಸಹ ನಾವು ಕರಿತೀವಿ. ನೋಡಿ, ಈ ಜರ್ಮನಿಯ ಲಿಯೋಪಾಲ್ಡ್ ವಾನ್ ರಾಂಕೆ ಅಂತಕ್ಕಂಥವನು ನಾವು ವೈಜ್ಞಾನಿಕವಾಗಿ ಇತಿಹಾಸವನ್ನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಿದ್ರಿಂದ ಈ ರೀತಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಮಗೆ ಏನ್ಷಿಯಂಟ್ ಹಿಸ್ಟ್ರಿ ಫಾದರ್ ಅಂದರೆ ಯಾರು ಅಂತ ಗೊತ್ತಿದೆ, ಈ ಹೆರೋಡೋಟಸ್ ಅಂತಕ್ಕಂಥವನು. ಹೆರೋಡೋಟಸ್ಸೇ ಇತಿಹಾಸವನ್ನು ಫಸ್ಟು ಕಾಲಾನುಕ್ರಮವಾಗಿ ಬರೆದಿದ್ದರಿಂದ, ಹಾಗೆ ಇತಿಹಾಸ ಫಸ್ಟ್ ಹುಟ್ಕೊಂಡಿದ್ದು ಈ ಗ್ರೀಕ್ ದೇಶದಲ್ಲಿ ಅಂತ ಗೊತ್ತಿರಬೇಕು. ಹೆರೋಡೋಟಸ್ ಸಹ ಗ್ರೀಕ್ ದೇಶದವನೇ. ಹಾಗಾಗಿ ಇದನ್ನು ಕ್ರೊನಾಲಜಿಕಲ್ ಆರ್ಡರ್ ಬರೆದಂಥವನು ಹೆರೋಡೋಟಸ್. ಇದನ್ನು ಸೈಂಟಿಫಿಕ್ಕಾಗಿ ಸ್ಟಡಿ ಮಾಡಿದಂಥವನು ಈ ಜರ್ಮನಿ ದೇಶದ ಲಿಯೋಪಾಲ್ಡ್ ವಾನ್ ರಾಂಕೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಯಾರು ಅಂತ ಗೊತ್ತಿದೆ, ಕಾಶ್ಮೀರದ ಕವಿಯಾದಂತಹ ಈ ಕಲ್ಲಣ ಏನಿದೆ 12ನೇ ಶತಮಾನದಲ್ಲಿ ಬರ್ತಕ್ಕಂಥ ಇವನು ಈ ಕಾಶ್ಮೀರದಲ್ಲಿದ್ದಂಥವನು. ಹಾಗೆ ಕಾರ್ಲ್ ಮಾರ್ಕ್ಸ್ ನಿಮಗೆ ಗೊತ್ತಿದೆ, ಫಾದರ್ ಆಫ್ ಕಮ್ಯುನಿಸ್ಟ್ ಅಂತ ಕರಿತೀವಿ ಯಾರನ್ನ, ಕಾರ್ಲ್ ಮಾರ್ಕ್ಸನ್ನು.
ಇದೇ ರೀತಿಯಾಗಿ ನೇರ ಪ್ರಶ್ನೆಗಳು ನಿಮಗೆ 10ರಿಂದ 15 ಅಥವಾ 5 ಪ್ರಶ್ನೆಗಳು ಕೂಡ ಸಾಧ್ಯತೆಗಳು ಇರುತ್ತೆ. ಡೈರೆಕ್ಟ್ ಅಂದರೆ ಈ ರೀತಿ ಬರ್ತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದ ಪ್ರಾಬ್ಲಮ್ ಆಫ್ ದ ಈಸ್ಟ್ ಲೇಖಕ ಎಡ್ವರ್ಡ್ ಸೇಡ್ ಅಂತಿದೆ, ರವೀಂದ್ರನಾಥ್ ಟ್ಯಾಗೋರ್ ಅಂತಿದೆ, ಹಾಗೆ ನಮಗೆ ಲಾರ್ಡ್ ಕರ್ಜನ್ ಇದೆ, V.S. ಸ್ಮಿತ್ ಇದೆ. ನೋಡಿ ಆಲ್ಮೋಸ್ಟ್ ನಿಮಗೆ ಇಲ್ಲಿ ಈ 3 ಜನದಲ್ಲಿ ಕನ್ಫ್ಯೂಸ್ ಆಗುತ್ತೆ. ಎಡ್ವರ್ಡ್ ಸೇಡ್ ಬಗ್ಗೆ ನಿಮ್ಗೆ ಏನು ಬಿಡಲ್ಲ, V.S. ಸ್ಮಿತ್ ಆರ್ ಲಾರ್ಡ್ ಕರ್ಜನ್, ಯಾಕೆಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಕೃತಿಗಳನ್ನು ನೀವು ಓದಿರ್ತೀರ. ನೋಡಿ V.S. ಸ್ಮಿತ್ ಬಗ್ಗೆ ನಾವು ನೋಡೋದಾದರೆ ಸಮುದ್ರಗುಪ್ತನನ್ನು, ಯಾರನ್ನ, ಈ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಕರೆದವನು ಯಾರು ಅಂದರೆ V.S. ಸ್ಮಿತ್. ಹಾಗೆ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಇದೊಂದು ಸಿಪಾಯಿ ದಂಗೆ ಅಂತ ಕರೆದಂಥವನು ಯಾರು ಅಂದರೆ ಈ V.S. ಸ್ಮಿತ್. ಹಾಗಾದರೆ ಲಾರ್ಡ್ ಕರ್ಜನ್ ಬಗ್ಗೆ ನಿಮಗೆ ಗೊತ್ತಿರಲಿ. ಲಾರ್ಡ್ ಕರ್ಜನ್ ಬಗ್ಗೆ ಬೇಕಾದಂಥ ವಿಚಾರಗಳೇನಿದೆ ನಿಮಗಿಲ್ಲಿ ಇದು ಗೊತ್ತಿರಬೇಕು. ನೋಡಿ 1902ರಲ್ಲಿ ಈ V.V. ಆ್ಯಕ್ಟನ್ನು ತಂದವನು. 1904ರಲ್ಲಿ ಈತ ಏನು ಭಾರತೀಯ ಪುರಾತತ್ವ ಇಲಾಖೆಯನ್ನು ಆಧುನಿಕವಾಗಿ ಮತ್ತೆ ಸ್ಟಾರ್ಟ್ ಮಾಡಿದವನು. 1905ರಲ್ಲಿ ಬಂಗಾಳ ವಿಭಜನೆಯ ಸಂದರ್ಭದಲ್ಲಿದ್ದಂಥವನು. ಹಾಗೆ ಈ ಲಾರ್ಡ್ ಕರ್ಜನ್ ಅಂತಕ್ಕಂಥವನು ಏನು ಕೆಲಸ ಮಾಡ್ದ ಮತ್ತು ಇವನ ವಿಶೇಷತೆಗಳೇನು ಅಂತಕ್ಕಂಥದ್ದು ನಾವು ನೋಡೋದಾದರೆ 1894ರಲ್ಲಿ ಏನು ಮಾಡ್ತಾನೆ, ಈ ಬುಕ್ಸನ್ನು ಬರೀತಾನೆ. ಯಾವ್ದು ಬರೀತಾನೆ? ದ ಪ್ರಾಬ್ಲಮ್ ಆಫ್ ದ ಈಸ್ಟ್ ಅಂತಕ್ಕಂಥ ಕೃತಿಯನ್ನು ಬರೀತಾನೆ ಲಾರ್ಡ್ ಕರ್ಜನ್. ಈತ ಒಬ್ಬ ವೈಸ್ರಾಯಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಸ್ನೇಹಿತರೆ ಎರಡನೇ ಪ್ರಶ್ನೆ ಬಗ್ಗೆ ನಾವು ಮಾತಾಡಿದ್ವಿ. ಎಸ್, ಹಾಗಾದರೆ ಈ ಎರಡನೇ ಪ್ರಶ್ನೆ ಬಗ್ಗೆ ನಾವು ಮಾತಾಡಿದ ಮೇಲೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ. ಋಗ್ವೇದ ಅತಿ ಪವಿತ್ರ ಮಂತ್ರವಾದ ಗಾಯತ್ರಿ ಮಂತ್ರ ಯಾವ ದೇವತೆಗೆ ನಿವೇದಿಸಲಾಗಿದೆ ಅಂತ ಇದೆ. ರುದ್ರ ಇದೆ, ವರುಣ ಇದೆ, ಹಾಗೆ ನಿಮಗೆ ಸೂರ್ಯ ಇದೆ, ಇಂದ್ರ ಇದೆ. ನೋಡಿ ಇವೆಲ್ಲ ದೇವರುಗಳ ಒಂದು ಪ್ರಾರ್ಥನೆ, ಪ್ರೇಯರನ್ನು ನಾವೇನಂತ ಕರಿತೀವಿ? ವೇದಗಳು ಅಂತ ಕರಿತೀವಿ. ಎಸ್, ಹಾಗಾದರೆ ಮನುಕುಲದ ಅತ್ಯಂತ ಪ್ರಾಚೀನವಾದಂಥ ಗ್ರಂಥ ಯಾವುದು ಅಂದರೆ ಋಗ್ವೇದ ಅಂತಕ್ಕಂಥದ್ದು. ನಮಗೆ ಏನು ಈ ಒಂದು ಜರ್ಮನಿಯ ಭಾಷಾ ತಜ್ಞನಾದಂಥ ಮ್ಯಾಕ್ಸ್ ಮುಲ್ಲರೇ ಸಹ ಇದನ್ನು ಹೇಳಿದ್ದಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ಋಗ್ವೇದದಲ್ಲಿರ್ತಕ್ಕಂಥ 10 ಮಂಡಲಗಳಲ್ಲಿ ಈ ಒಂದು ಮೂರನೇ ಮಂಡಲ ಏನಿದೆ, ಈ ಮೂರನೇ ಮಂಡಲದಲ್ಲಿರ್ತಕ್ಕಂಥದ್ದೇ ಈ ಗಾಯತ್ರಿ ಮಂತ್ರ. ಯಾರು ಅಂದರೆ ಈ ಒಂದು ಸೂರ್ಯದೇವನ ತಾಯಿಯಾದಂತಹ ಈ ಸಾವಿತ್ರಿ ದೇವಿ, ಸೂರ್ಯದೇವನ ತಾಯಿಯಾದಂತಹ ಸಾವಿತ್ರಿ ದೇವಿಯನ್ನು ಕುರಿತಾದಂಥ ಇರ್ತಕ್ಕಂಥ ಒಂದು ಪ್ರೇಯರ್ ಅಥವಾ ವೇದನೆಗಳನ್ನು ಏನಂತ ಕರಿತೀವಿ ನಾವು? ನಿವೇದನಿಸಲಾಗಿರ್ತಕ್ಕಂಥದ್ದನ್ನು ಗಾಯತ್ರಿ ಮಂತ್ರ ಅಂತ ಕರಿತೀವಿ. ಏನಂತ ಕರಿತೀವಿ? ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ನಾವು ಕರಿತೀವಿ. ಈ ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಯಾರು ಅಂದರೆ ವಿಶ್ವಾಮಿತ್ರರು ಇದನ್ನು ರಚಿಸಿದರು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 7ನೇ ಮಂಡಲ ಏನಿದೆ, ಈ 7ನೇ ಮಂಡಲದಲ್ಲಿ ಈ ರಾವಿ ನದಿ ತೀರದಲ್ಲಿ ನಡೆದಂತಹ ಈ ದಶರಾಜರ ಕದನ ಅಂತಕ್ಕಂಥದ್ದೇನಿದೆ ನಡೀತು ಅಂತಕ್ಕಂಥದ್ದು. ಹಾಗೆ ಈ ಒಂದು ಋಗ್ವೇದದ 10ನೇ ಮಂಡಲ ಏನಿದೆ ಸ್ನೇಹಿತರೆ, ಈ 10ನೇ ಮಂಡಲದಲ್ಲಿ ಏನಿದೆ ಅಂದರೆ ವಿಶೇಷವಾಗಿ ಈ ಒಂದು ವರ್ಣ ಪದ್ಧತಿಗಳ ಬಗ್ಗೆ ಇದೆ. ಯಾವುದ್ರ ಬಗ್ಗೆ ಇದೆ ಅಂದರೆ ಈ ವರ್ಣ ಪದ್ಧತಿಗಳ ಬಗ್ಗೆ ನಾವು ನೋಡ್ಬೋದು. ನೋಡಿ ಈಗ ಫಸ್ಟ್ ನೇರ ಪ್ರಶ್ನೆಗಳಂದರೆ ಯಾವ ರೀತಿ ಇರುತ್ತೆ, ನೇರ ಪ್ರಶ್ನೆಗಳಿಗೆ ಬೇಕಾದಂಥ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಆದರೆ ಇದಾದಮೇಲೆ ಹರಪ್ಪ ಸಂಸ್ಕೃತಿಯ ಮುದ್ರೆ ಏನಿದೆ, ಹರಪ್ಪ ಸಂಸ್ಕೃತಿಯ ಮುದ್ರೆ ಅಂದರೆ ಈ ಹರಪ್ಪ ನಾಗರಿಕತೆಗೆ ಶಾಸನಗಳಿಲ್ಲ, ಪುಸ್ತಕಗಳಿಲ್ಲ. ಈ ಒಂದು ಸೀಲ್ ಅಂತ ಏನು ಕರಿತೀವಿ, ಮುದ್ರೆಗಳಿದಕ್ಕೆ ಮೇಜರ್ ಆದಂಥ ಆಧಾರಗಳು, ಸೋರ್ಸ್ ಅಂತ. ಅದರಲ್ಲಿ ನಮಗೆ ಡುಬ್ಬದ ಗೂಳಿ ಇರ್ಬೋದು, ಏಕಶೃಂಗದ ಒಂದು ಗೂಳಿ ಇರ್ಬೋದು, ಅಥವಾ ಗೆಂಡಾಮೃಗ ಇರ್ಬೋದು, ಈ ಟೆರ್ರಕೊಟ್ಟಾಸ್ ಅಂತ ಕರಿತೀವಿ. ಈ ಟೆರ್ರಕೊಟ್ಟಾಸ್ ಅಂದರೆ ಏನಪ್ಪ ಅಂದರೆ ಈ ಜೇಡಿ ಮಣ್ಣುಗಳಲ್ಲಿ ಅಥವಾ ಮೂಳೆಗಳಲ್ಲಿ ಅಥವಾ ಸ್ಮೂತ್ ಆದಂಥ ಮರಳುಗಳಲ್ಲಿ ಮಾಡಿದಂತಹ ಒಂದು ವಿಗ್ರಹಗಳು ಅಥವಾ ಮಾಡಿದಂತಹ ಒಂದು ಪ್ರಾಣಿಯ ಚಿತ್ರಗಳೇನಿದೆ ಈ ಟೆರ್ರಕೊಟ್ಟದಲ್ಲಿದೆ. ಆ ಟೆರ್ರಕೊಟ್ಟದಲ್ಲಿರ್ತಕ್ಕಂಥದ್ದು ಆಲ್ಮೋಸ್ಟ್ ಆನೆ ಇದೆ, ಗೆಂಡಾಮೃಗ ಇದೆ, ಹಾಗೆ ಹುಲಿ ಇದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಿಮಗೆ ಈ ಒಂದು ಮೇಕೆ ಇದೆ ಅಂತ ಗೊತ್ತಿರಬೇಕು, ಹಾಗೆ ಎಮ್ಮೆ ಇದೆ ಅಂತ ಗೊತ್ತಿರಬೇಕು. ಆದರೆ ಯಾವ ಪ್ರಾಣಿ ಕಾಣುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯಾವ ಪ್ರಾಣಿ ಕಾಣುವುದಿಲ್ಲ ಅಂದರೆ ಇಲ್ಲಿ ಆಕಳು ಇದೆ, ಇದು ಕಾಣೋದಿಲ್ಲ. ಡುಬ್ಬದ ಗೂಳಿ ನಿಮಗೆ ಗೊತ್ತಿದೆ, ಅವರ ಪವಿತ್ರ ಪ್ರಾಣಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಎಸ್, ಹಾಗಾದರೆ ಈಗ ಮೇಕೆ ಬಗ್ಗೆ ಮಾತಾಡಿದ್ವಿ, ಎಮ್ಮೆ ಬಗ್ಗೆ ಮಾತಾಡಿದ್ವಿ, ಹುಲಿ, ಗೆಂಡಾಮೃಗ, ಎಲಿಫೆಂಟ್, ಆನೆ ಬಗ್ಗೆ ಮಾತಾಡಿದ್ವಿ. ಕುದುರೆ ಗೊತ್ತಿಲ್ಲ ಅಂತ ಮಾಡಿದ್ವಿ, ಅದು ಇತ್ತೀಚೆಗೆ ಕುದುರೆಯ ಮುಖವಾಡ ನಮಗೆ ಹರಪ್ಪ ಸಿವಿಲೈಸೇಷನಲ್ಲಿ ಸಿಕ್ಕಿರೋದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕು.
ನೆಕ್ಸ್ಟು ಅದಾದಮೇಲೆ ನಮಗೆ ಲಯನ್ ಇರ್ಬೋದು. ಲಯನ್ ಬಗ್ಗೆನೂ ಸಹ ಎಲ್ಲೂ ಹೆಚ್ಚಾಗಿ ಉಲ್ಲೇಖ ಆಗಿಲ್ಲ ಸಿಂಧು ಸಿವಿಲೈಸೇಷನ್ನಲ್ಲಿ ಅಂತಕ್ಕಂಥದ್ದು ಗೊತ್ತಿರಲಿ. ಈ ಥರದ್ದು ನೇರ ಪ್ರಶ್ನೆಗಳಿರುತ್ತೆ. ಮತ್ತೊಂದು ನೇರ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನ ಕೊಳಲು ಅಥವಾ ವೀಣೆ, ಅಂದರೆ ಅವನ ನಾಣ್ಯಗಳ ಮೇಲೆ ನಮಗೆ ಕೊಳಲಿರ್ಬೋದು, ಹಾಗೆ ವೀಣೆಯ ನುಡಿಸುವ ಈ ಒಂದು ಸರಸ್ವತಿಯ ಚಿತ್ರ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋದ್ವಿ. ನೋಡಿಲ್ಲಿ ಚಂದ್ರಗುಪ್ತ ಫಸ್ಟ್ ಇದೆ, ಸ್ವತಂತ್ರ ದೊರೆ. ಚಂದ್ರಗುಪ್ತ ಎರಡನೇ ಕಾಲದಲ್ಲಿ ಪಾಹಿಯಾನ ಇದ್ದ. ಹಾಗೆ ಸಮುದ್ರಗುಪ್ತ ಅಂತಕ್ಕಂಥವನೇನಿದ್ದಾನೆ, ಈತ ಏನು ಮಾಡ್ದ ಅಂದರೆ ಈ ವಿಶೇಷವಾಗಿ ಈ ನಾಣ್ಯಗಳ ಮೇಲೆ ಅಂತಕ್ಕಂಥದ್ದೇನಿದೆ, ನಾಣ್ಯಗಳ ಮೇಲೆ ಸರಸ್ವತಿ ಮತ್ತು ಈ ವಿಗ್ರಹಗಳ ಬಗ್ಗೆ ಏನು ಕೆತ್ತನೆ ಆಗಿತ್ತು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಹೂಣರ ದಾಳಿಯನ್ನು ಆಗಿದ್ದು ಯಾರ ಕಾಲದಲ್ಲಿ ಅಂದರೆ ಈ ಸ್ಕಂದಗುಪ್ತನ ಕಾಲದಲ್ಲಿ. ಈ ಸ್ಕಂದಗುಪ್ತನೇ ಇದನ್ನು ತಡೆ ಹಿಡ್ದ ಅಂತಕ್ಕಂಥದ್ದು. ಈ 1ನೇ ಕುಮಾರಗುಪ್ತ ಅಂತೇನಿದ್ದಾನೆ, ಈ 1ನೇ ಕುಮಾರಗುಪ್ತ ಅಂತಕ್ಕಂಥವನು ನಮಗೆ ಮೇಜರಾಗಿ ಏನು ಈ ನಳಂದ ವಿವಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದು ಈ 1ನೇ ಕುಮಾರಗುಪ್ತನ ಒಂದು ಆಸ್ಥಾನದಲ್ಲಿದ್ದಂಥ ಸಕಾರಾದಿತ್ಯ ಅಂತ ನಿಮಗೆ ಗೊತ್ತಿರಲಿ. ಈಗ 5 ನೇರ ಪ್ರಶ್ನೆಗಳ ಬಗ್ಗೆ ನೋಡಿದ್ವಿ. ಇದು ಸಿಂಪಲ್ ಆಗಿರುತ್ತೆ. 100 ಪ್ರಶ್ನೆಗಳಲ್ಲಿ ನಮಗೆ 15ರಿಂದ 20 ಅಥವಾ 10 ಪ್ರಶ್ನೆಗಳು ಮಾತ್ರ ನೇರವಾಗಿರುತ್ತೆ. ನೆಕ್ಸ್ಟ್ ಹಾಗಾದರೆ ಎರಡನೇ ಕ್ವೆಶ್ಚನ್ಸಿಗೆ ಹೋಗೋಣ. ಜೋಡಿಸಿ ಅಥವಾ ಹೊಂದಿಸಿ ಬರೀರಿ ಅಂತ. ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳು ಹೇಗಿರುತ್ತೆ ಅಂತ ನೋಡೋಣ. ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳು ಹೇಗಿರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ನಿಮಗೆ ಪ್ರಶ್ನೆ ಕಾಣ್ತಾ ಇದ್ದಲ್ಲಿ ಪಟ್ಟಿ 1 ಇದೆ, ಹಾಗೆ ಪಟ್ಟಿ 2 ಅಂತಕ್ಕಂಥದ್ದು ಇಲ್ಲಿದೆ. ನೋಡಿ, ಜೋಡಿಸೋದಾದರೆ ನಮಗೆ ಈಸಿ ಇರೋದನ್ನು ನೋಡ್ತಾ ಹೋಣ. ಬುದ್ಧ ಚರಿತೆ ಅಂತಕ್ಕಂಥದ್ದು ಕ್ವಶನ್ ಟಫ್ ಆದ ನೀವೇನು ಮಾಡಬೇಕು, ಈ ಬುದ್ಧ ಚರಿತೆ ಅಶ್ವಘೋಷ ಅಂತಿದೆ. ಈ ಬುದ್ಧ ಚರಿತೆಯನ್ನು ಬರೆದಂಥವನು ಯಾರು ಅಂದರೆ ಕಾನಿಷ್ಕನ ಮತ್ತು 4ನೇ ಬೌದ್ಧ ಸಮ್ಮೇಳನದ ಉಪಾಧ್ಯಕ್ಷನಾದಂಥ ಅಶ್ವಘೋಷ. ಈಗ ನಮಗೆ 5ಗೆ 5, ಹೀಗೆ 5 ಎಲ್ಲಿದೆ ಅಂತ ನೋಡ್ರೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಇಲ್ಲಿ 5 ಇದೆ. ಎಸ್, ಈಗ ಮ್ಯಾಚ್ ಮಾಡ್ತಾ ಬರೋಣ. ಹಾಗಾದರೆ ಭರತಮುನಿಯ ನಾಟ್ಯಶಾಸ್ತ್ರ, ಈ ಭರತಮುನಿಯ ನಾಟ್ಯಶಾಸ್ತ್ರ ಏನಿದೆ ಸಂಸ್ಕೃತದಲ್ಲಿ, ಇದರಲ್ಲೇ ಫಸ್ಟ್ ನಮಗೆ ಈ ಭರತನಾಟ್ಯದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಅತ್ಯಂತ ಪ್ರಾಚೀನವಾದಂತಹ ಒಂದು ಭಾರತದ ನೃತ್ಯಗಳ ಬಗ್ಗೆ ಹೇಳ್ತಕ್ಕಂಥದ್ದು ನಾಟ್ಯಶಾಸ್ತ್ರ. ಹಾಗೆ ನಮಗೆ ಈಗ 1 ಸೆಕೆಂಡ್ ಇಲ್ಲಿ 2ಗೆ 1 ಅಂತ ಗೊತ್ತಾಯಿತು. ಈಗ ನಮಗೆ ಕಥಾ ಸಂಸಾರ ಅಂತಕ್ಕಂಥದ್ದು ಏನಿದೆ ಇಲ್ಲಿ ನೋಡು, 1 ಕಥಾ ಸರಿತ್ ಸಾಗರ ಅಂತಕ್ಕಂಥದ್ದು ಸೋಮದೇವ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಯಿತು. ಈಗ ನಿಮಗೆ ಹರ್ಷಚರಿತೆ ಬಾಣಭಟ್ಟನ ಒಂದು ಹರ್ಷಚರಿತೆ ಏನಿದೆ ಹರ್ಷವರ್ಧನ ಆಸ್ಥಾನಕ್ಕೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ಹಾಗೆ ರಾಮಚರಿತ ಅಂತಕ್ಕಂಥದ್ದೇನಿದೆ ಇಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಸಂಧ್ಯಾಕಾರ ನಂದಿ ಅಂತಕ್ಕಂಥವರು ರಾಮಚರಿತವನ್ನು ಬರೆದವರು. ರಾಮಚರಿತ ಮಾನಸವನ್ನು ಬರೆದಂಥವರು ಈ ತುಳಸಿದಾಸರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ತುಳಸಿದಾಸರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾದಂಥ ವಿಚಾರ. ಎಸ್, ಈಗ ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಈ ರೀತಿ ದೊಡ್ಡ ಪ್ರಶ್ನೆಗಳನ್ನು ನೀವು ಯಾವ ರೀತಿ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತಾದರೆ ಅದನ್ನು ಹೇಗೆಲ್ಲ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ನೀವು ಗೆಸ್ ಮಾಡಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಇವನು ಮಾಡರ್ನಲ್ಲಿ ಸಬಾಲ್ಟರ್ನೇಟ್ ಬಗ್ಗೆ, ಕೆಳವರ್ಗದ ಒಂದು ಇತಿಹಾಸವನ್ನು ಬರೆದಂಥ ಸಬಾಲ್ಟರ್ನೇಟ್ ಬಗ್ಗೆ ಕೇಳ್ತಾನೆ. ಮಾಡರ್ನ್ ಏನ್ಷಿಯಂಟ್ ಮಿಡಿವಲ್ ಹಿಸ್ಟೋರಿಯನ್ಸ್ಗಳ ಬಗ್ಗೆ ಕೇಳ್ತಾನೆ. ಯಾಕೆಂದರೆ ಕೆಸೆಟ್ ಅಂದರೆ ನೀವು ಅದರಲ್ಲಿ ಆಳವಾಗಿ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡುವಾಗ ಓದಿರಬೇಕು. ಯಾಕೆಂದರೆ ಅದು ತುಂಬ ನಿಮಗೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ ಸ್ವಲ್ಪ ಏರಿಯಾಗಳ ಮೇಲೆ ನಿಮಗೆ ಚೆನ್ನಾಗಿ ಗ್ರಿಪ್ ಸಿಗುತ್ತೆ ಸ್ನೇಹಿತರೆ. ಎಸ್, ಹಾಗಾದರೆ ನಮಗೆ ಕೆಳಗಿನ ಪಟ್ಟಿಗಳನ್ನು ನೋಡೋಣ. ನಮಗೆ RC ದತ್ತ ಇದೆ. RC ದತ್ತ ಅಂದ ತಕ್ಷಣ ನಮಗೆ ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿ ನೆನಪು ಬರುತ್ತೆ. ಬಟ್ ಇಲ್ಲಿ RC ದತ್ತ ಅವ್ರ ಈ ಕೃತಿ ಇಲ್ಲ. ಹಾಗಾದರೆ ಅವ್ರದ್ದು ಮತ್ತೊಂದು ಕೃತಿ ಯಾವುದಿದೆ ಕೃತಿಗಳು ಅಂದರೆ ಈಗ ಫ್ಯಾಮಿಸ್ ಇನ್ ಇಂಡಿಯಾ ಅಂತಕ್ಕಂಥ ಒಂದು ಕೃತಿ ಇದೆ ಅವ್ರದ್ದು. ಹಾಗಾಗಿ ನಮಗೆ ಹೇಗೆ ಒಂದು 4 ಅಂದರೆ ನಮಗೆ ಎಲ್ಲಿದೆ ಅಂತಕ್ಕಂಥದ್ದು ನೋಡಿ. ಹೇಗೆ 4 ಇಲ್ಲೇ ಸಿಕ್ಕೋಗ್ಬಿಡ್ತು. ನಿಮಗೆ RG ಭಂಡಾರ್ಕರ್ ಬಗ್ಗೆ ನಾವು ನೋಡೋದಾದರೆ ಅರ್ಲಿ ಹಿಸ್ಟ್ರಿ ಆಫ್ ಡೆಕ್ಕನ್ ಅಂತಕ್ಕಂಥದ್ದು RG ಭಂಡಾರ್ಕರ್ ಬಗ್ಗೆ ಹೇಳ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಹಾಗಾದರೆ KP ಜೈಸ್ವಾಲ್ ಒಬ್ಬ ಹಿಸ್ಟೋರಿಯನ್ನಿಗೆ ಸಂಬಂಧಿಸಿದಂತೆ ಹಿಂದೂ ಪಾಲಿಟಿ ಅಂತಕ್ಕಂಥದ್ದು ಯಾರ್ದು ಅಂದರೆ ಈ JCK ಅಂದರೆ ನಮಗೆ ಈ KP ಜೈಸ್ವಾಲ್ ಅವ್ರದ್ದು ಅಂತ ಗೊತ್ತಿರಬೇಕು. ನೋಡಿ, RC ದತ್ತ ಆದಮೇಲೆ RP ದತ್ತ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಇಂಡಿಯಾ ಟುಡೇ ಅಂತಕ್ಕಂಥದ್ದು ಇವ್ರದ್ದು. ಯಾರ್ದು? ಇಂಡಿಯಾ ಟುಡೇ ಅಂತಕ್ಕಂಥದ್ದು ಇವ್ರ ಬಗ್ಗೆ ನಮಗೆ ಅಧ್ಯಯನ ಸಿಕ್ತು. ಎಸ್, ಅದೇ ರೀತಿಯಾಗಿ ಇಂಡಿಯಾ ಟುಡೇ ಇರ್ಬೋದು, ಹಿಂದೂ ಪಾಲಿಟಿ ಇರ್ಬೋದು, ಅರ್ಲಿ ಹಿಸ್ಟ್ರಿ ಆಫ್ ದ ಡೆಕ್ಕನ್ ಇರ್ಬೋದು, ಹಾಗೆ ಫಾರ್ಮಿಸ್ ಇನ್ ದ ಇಂಡಿಯಾ ಇರ್ಬೋದು.
ಈ ಕೃತಿಗಳ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು. ನಮಗೆ ರೈಟ್ ಆನ್ಸರ್ ಸಹ ಗೊತ್ತಾಯಿತು. ಯಾವುದು ಅಂದರೆ ಈ ಒಂದು ರೈಟ್ ಆನ್ಸರ್ ಬಗ್ಗೆ ನಾವು ಮಾತಾಡಿದ್ವಿ. ಎಸ್, ಕೆಳಗಿನವುಗಳನ್ನು ಹೊಂದಿಸಿ. ಚರಕ, ಸಂಖ್ಯಾಶ, ನಮಗಿಲ್ಲಿ ಹೊಂದಿಸಿ ಬರೆಯೋದು. ಮತ್ತೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ರೀತಿ ಇರುತ್ತೆ. ಒಂದು ನಿಮಗೆ ಗೊತ್ತಾದರೆ ಸಾಕು. ನಮಗೆ ಚರಕ ನಿಮಗೆಲ್ಲ ಗೊತ್ತಿದೆ. ಈ ಚರಕ ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ನೋಡಿ, ನಾವಿಲ್ಲಿ ಎರಡು ಪ್ರಶ್ನೆಗಳನ್ನು ನೋಡ್ಬೋದು. ಫಾದರ್ ಆಫ್ ಇಂಡಿಯನ್ ಮೆಡಿಸನ್ ಅಂದರೆ ಚರಕ, ಅದೇ ರೀತಿಯಾಗಿ ಫಾದರ್ ಆಫ್ ಇಂಡಿಯನ್ ಆಯುರ್ವೇದ ಅಂದರೆ ಚರಕ. ನಿಮಗೆ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಅಂದರೆ ಯಾರು ಅಂದರೆ ಸುಶ್ರುತು ಅಂತ. ಹಾಗೆ ಫಾದರ್ ಆಫ್ ಇಂಡಿಯನ್ ಯೋಗ ಯಾರು ಅಂದರೆ ಪತಾಂಜಲಿ ಅಂತ ಗೊತ್ತಿರಬೇಕು. ಎಗೆ 3 ಎಲ್ಲಿದೆ ಅಂತ ನೋಡಿ. ಎಗೆ 3 ಇಲ್ಲಿದೆ ಸ್ನೇಹಿತರೆ. ಈಗ ಮತ್ತೆ ನೋಡ್ತಾ ಬನ್ನಿ. ನಿಮಗೆ ಮತ್ತೆ ರಿಲೆವೆಂಟ್ ಆಗಿರೋದು ದರ್ಶನಶಾಸ್ತ್ರಗಳಲ್ಲಿ ಕಪಿಲ ಅಂದರೆ ಸಂಖ್ಯಾಶಾಸ್ತ್ರ ಅಂತ ವೇದಿಕೆಯಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಕಪಿಲ ಅಂದರೆ 3ಕ್ಕೆ 1 ಇಲ್ಲಿ ಇದೆ ಸ್ನೇಹಿತರೆ, 3ಕ್ಕೆ 1 ಇಲ್ಲೂ ಇದೆ ಅಂತದ್ದು ಗೊತ್ತಿರಲಿ. ನೆಕ್ಸ್ಟು ನಾಗಾರ್ಜುನ ಅಂತಕ್ಕಂಥವನೇನಿದ್ದಾನೆ ಈ ರಸರತ್ನಾಕರ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಈ ಗೋರಖ್ನಾಥ್ ಅಂತಕ್ಕಂಥವನು ಒಬ್ಬ ಸ್ಯಾನ್ಸ್ಕ್ರಿಟ್ ರೈಟರ್ ಅಂತ ಗೊತ್ತಿರಲಿ, ಸ್ಯಾನ್ಸ್ಕ್ರಿಟ್ ರೈಟರ್ ಅಂತ ಗೊತ್ತಿರಲಿ. ಎಸ್, ಹಾಗಾದರೆ 8ನೇ ಪ್ರಶ್ನೆಗೆ ನಮಗೆ ಹೊಂದಿಸಿ ಬರೆಯೋದಕ್ಕೆ ಈ ಲಾಸ್ಟ್ ಆಪ್ಷನ್ಸಲ್ಲಿ ಏನಿದೆ ಇದು ನಮಗೆ ಗೊತ್ತಾಯಿತು ಸ್ನೇಹಿತರೆ. ಎಸ್, ಹಾಗಾದರೆ ಫಸ್ಟು ಡೈರೆಕ್ಟ್ ಕ್ವಶನ್ಸ್ ಹೇಗಿರುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಹೇಗಿರುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟು ಮತ್ತೊಂದು ಪ್ರಶ್ನೆಯಲ್ಲಿ ನೋಡ್ತಾ ಹೋಗೋಣ. 9ನೇ ಪ್ರಶ್ನೆಗೆ ಆನ್ಸರ್ ಏನು? ಇಲ್ಲಿ ಪ್ರತಿಹಾರ ಅಂತಿದೆ, ಸನ್ನಿಧಾತ ಅಂತಿದೆ, ಸಮಹರತ ಅಂತಿದೆ, ಪ್ರದ್ವಿವಾಕ್ ಅಂತಿದೆ. ಮುಖ್ಯ ನ್ಯಾಯಾಧೀಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕೊಡ್ತಾ ಹೋಗಿದ್ದಾನೆ. ಕಲೆಕ್ಟರ್ ಜನರಲ್ ಅಂತ ಕೊಟ್ಟಿದ್ದಾರೆ. ಉನ್ನತ ಕೋಶಾಧಿಕಾರಿ ಅಂತ ಕೊಟ್ಟಿದ್ದಾನೆ. ಬಾಗಿಲು ಕಾಯುವವನು ಅಂತಕ್ಕಂಥದ್ದಿದೆ. ನೋಡಿ, ಆಲ್ಮೋಸ್ಟ್ ನೀವು ಪ್ರತಿಹಾರ ಅಂದರೆ ಓದಿರ್ತೀರ. ಪ್ರತಿಹಾರ ಅಂದರೆ ನೀವು ಓದಿರ್ತೀರ. ಈ ಬಾಗಿಲು ಕಾಯುವವನಂತಕ್ಕಂಥವನು ಪ್ರತಿಹಾರ ಅಂತ ಕರಿತೀವಿ. ಯಾರನ್ನ? ಈ ಪ್ರತಿಹಾರ ಅಂತ ಕರಿತೀವಿ. ಈಗ ಗೊತ್ತಾಗಿ ಹೋಗ್ಬಿಡ್ತು, ಒಂದು ಗೊತ್ತಾದರೆ 4 ಯಾವುದಿದೆ ಅಂತ. ಸನ್ನಿಧಾತ ಅಂದರೆ ನಮಗೆ ಗೊತ್ತಾಯಿತು. ಉನ್ನತವಾದಂತಹ ಒಬ್ಬ ಕೋಶಾಧಿಕಾರಿ ಯಾರು ಅಂದರೆ ಈ ಸನ್ನಿಧಾತ. ನೆಕ್ಸ್ಟು ಈ ಒಂದು ಸಮರ್ಹತ ಅಂತಕ್ಕಂಥದ್ದು ಏನಿದೆ ಇದು ಕಲೆಕ್ಟರ್ ಜನರಲ್ ಅಂತಕ್ಕಂಥದ್ದು ನಮಗಿಲ್ಲಿ ಬೇಕಾದಂಥ ಸ್ಟೋರಿ. ನೆಕ್ಸ್ಟು ನಮಗೆ ಪ್ರದ್ವಿವಾಕ್ ಅಂತಕ್ಕಂಥದ್ದೇನಿದೆ ಇದರಲ್ಲಿ ನಮಗೆ 1ನೇ ಸ್ಟೋರಿ ಅಂತಕ್ಕಂಥದ್ದೇನಿದೆ ಪ್ರದ್ವಿವಾಕ್ಗೆ ಸಂಬಂಧಿಸಿದಂತೆ ಮುಖ್ಯ ನ್ಯಾಯಾಧೀಶನಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಎಸ್, ನೋಡಿ, ಹೊಂದಿಸಿ ಬರೆಯೋದ್ರಲ್ಲಿ ಈ ರೀತಿ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟು ಇಲ್ಲಿ ನಮಗೆ 10ನೇ ಪ್ರಶ್ನೆ ಹೀಗಿದೆ. 10ನೇ ಪ್ರಶ್ನೆ ಬಗ್ಗೆ ನಾವು ಮಾತಾಡೋದಾದರೆ 1ನೇ ಚಂದ್ರಗುಪ್ತ ಇದೆ. ನೋಡಿ, 1ನೇ ಚಂದ್ರಗುಪ್ತನ ಮಡದಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ ಕುಮಾರ ದೇವಿ ಅಂತಕ್ಕಂಥದ್ದು. ನೆಕ್ಸ್ಟು ಸಮುದ್ರಗುಪ್ತನಿಗೆ ನೋಡೋದಾದ್ರೆ ನೋಡಿ, ಇಲ್ಲಿ 3 ಇಲ್ಲಿ ಇದೆ, 3 ಇಲ್ಲಿ ಇದೆ. ನಿಮಗೆ ಕುಮಾರ ಸಮುದ್ರಗುಪ್ತ ಅಂತಕ್ಕಂಥ ತಕ್ಷಣ ಗೊತ್ತಾಗೋದು ದತ್ತಾದೇವಿ ಅಂತ. ಇಲ್ಲಿ ಆಪ್ಷನ್ಸ್ ಯಾವುದು ಅಂದರೆ ದತ್ತಾದೇವಿ ಅಂತ ಗೊತ್ತಿರಲಿ. 2ನೇ ಚಂದ್ರಗುಪ್ತ ತನ್ನ ರಾಮಗುಪ್ತನನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಧ್ರುವದೇವಿ ಅಂತಕ್ಕಂಥವಳು ಅವ್ರ ಮಡದಿಯನ್ನು ಮದುವೆ ಆಗಿದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಹಾಗೆ 1ನೇ ಕುಮಾರಗುಪ್ತ ಅಂತಕ್ಕಂಥವನೇನಿದ್ದಾರೆ ಇವನು ಈ ಚಂದ್ರದೇವಿ ಅಂತಕ್ಕಂಥವ್ಳು ಗೊತ್ತಿರಬೇಕು. ಚಂದ್ರದೇವಿ ಅಂತ ಅಥವಾ ಚಂದ್ರದೇವಿಗೆ ಸಂಬಂಧಿಸಿದಂತೆ ಗೊತ್ತಿರಲಿ. ಹಾಗೆ ನಿಮಗೆ 2ನೇ ಚಂದ್ರಗುಪ್ತ ಅಂದರೆ ಈ ಪಾಹಿಯಾನ ಬಂದಂಥದ್ದು. ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಇರ್ಬೋದು, 2ನೇ ಚಂದ್ರಗುಪ್ತನ ಮೆಹರೌಲಿ ಸ್ತಂಭ ಶಾಸನ ಇರ್ಬೋದು. ಮೊದಲ ಸ್ವತಂತ್ರ ಮತ್ತು 320ರ ಗುಪ್ತಶಕೆ ಆರಂಭ ಮಾಡಿದ್ದು 1ನೇ ಚಂದ್ರಗುಪ್ತ. 1ನೇ ಕುಮಾರಗುಪ್ತ ನಳಂದ ವಿವಿಯನ್ನು 5ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಿರ್ಬೋದು. ಹಾಗೆ ಇದ್ರ ಮೇಲೆ ಪ್ರಶ್ನೆಗಳನ್ನು ಮತ್ತೆ ಕೇಳ್ತಾ ಹೋಗ್ಬೋದು. ಅಥವಾ ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ನಿಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳನ್ನು ಕೇಳ್ಬೋದು. ಅಂದರೆ ಈ ರೀತಿಯಾದಂತಹ ಕ್ರೊನಾಲಜಿಕಲ್ ಆರ್ಡರ್ ಪ್ರಶ್ನೆಗಳಿಗಿಂತ ಮುಂಚೆ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳು ಬಂತು. ಈ 2 ವಿಧಗಳಲ್ಲಿ ಆಯಿತು. ಒಂದು ನೇರ ಪ್ರಶ್ನೆ ಆಯಿತು, ಹೊಂದಿಸಿ ಬರೆಯೋದಾಯಿತು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಟಫ್ ಆಗಿರ್ತಕ್ಕಂಥದ್ದು ಕ್ರೊನಾಲಜಿಕಲ್ ಆರ್ಡರ್ ಅಂತಕ್ಕಂಥದ್ದು. ಕ್ರೊನಾಲಜಿಕಲ್ ಆರ್ಡರ್ ಅಂದರೆ ನೀವು ಕಾಲಾನುಕ್ರಮವಾಗಿ ಒಂದೊಂದು ಸಾರಿ ಏನು ಮಾಡ್ತಾನೆ, ಅವರೋಹಣದ ಮೇಲೆ ಕೊಡ್ತಾನೆ ಮತ್ತು ಆರೋಹಣದ ಮೇಲೆ ಕೊಡ್ತಾನೆ. ನಿಮಗೆ ಏರಿಕೆ ಮತ್ತು ಇಳಿಕೆ ಕ್ರಮ ಡಿಸೆಂಡಿಂಗ್ ಆರ್ಡರ್ ಬಗ್ಗೆ ಕೇಳ್ಬೋದು ಮತ್ತು ಬೇರೆ ಬೇರೆ ಆರ್ಡರ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಕೆಳಗಿನ ಉತ್ಖನನಗಳು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಫಸ್ಟು ನಾವು ಈ ಜೋಡಿಗಳನ್ನು ನೋಡ್ತಾ ಹೋಗೋಣ. ಜೋಡಿಗಳನ್ನು ಬ್ರಹ್ಮಗಿರಿ ಅಂದರೆ ನಿಮಗೆ ಚಿತ್ರದುರ್ಗ ಅಂತ ಗೊತ್ತಿರಬೇಕು. ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಬರ್ತಕ್ಕಂಥದ್ದು ಬ್ರಹ್ಮಗಿರಿ. ನೆಕ್ಸ್ಟು ಏನ್ಷಿಯಂಟ್ ಸಿವಿಲೈಜೇಷನಲ್ಲಿ ನಮಗೆ ಒಂದು ಸೈಟ್ಗಳ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಸಂಗನಕಲ್ಲು ಅಂತಕ್ಕಂಥದ್ದು ನಮಗೆ ಬಳ್ಳಾರಿಯಲ್ಲಿ ಬರ್ತಕ್ಕಂಥದ್ದು. ಹಾಗೆ ತೆಕ್ಕಲಕೋಟೆ ಅಂತಕ್ಕಂಥದ್ದು ನಮಗೆ ಬಳ್ಳಾರಿಯಲ್ಲಿ ಬರ್ತಕ್ಕಂಥದ್ದು.
ನೋಡಿ ಬೂದಿಹಾಳ್ ಆ್ಯಶ್ ಮೌಂಟ್ ಬಗ್ಗೆ ನೀವು ಕೇಳಿರ್ತೀರ ಸಿವಿಲೈಸೇಷನಲ್ಲಿ ಅಥವಾ ಫ್ರೀ ಸ್ಟೈಲ್ ಕೇಳಿರ್ತೀರ. ಬೂದಿಹಾಳ್ ಅಂದರೆ ನಮಗೆ ಯಾದಗಿರಿಯಲ್ಲಿ ಬರ್ತಕ್ಕಂಥದ್ದು. ನೋಡಿ ಇವುಗಳ ಸಂಶೋಧನೆ ಬಗ್ಗೆನೂ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ. ನೋಡಿ ಚಿತ್ರದುರ್ಗದಲ್ಲಿ ನಮಗೆ ಸಂಶೋಧನೆ ಆಗಿದ್ದು 1891ರಲ್ಲಿ ಬ್ರಹ್ಮಗಿರಿ ಅಂತಕ್ಕಂಥದ್ದು. ಹಾಗೆ ನಮಗೆ 1946ರಲ್ಲಿ ಸಂಗನಕಲ್ಲು ಎಕ್ಸ್ಕ್ಯಾವೇಷನ್ ಆಯಿತು. 1964ರಲ್ಲಿ ತೆಕ್ಕಲಕೋಟೆ, 1980ರಿಂದ ಇವತ್ತು 2012ರವರೆಗೂ ರಿಸರ್ಚ್ ನಡೀತಾ ಇರೋದೆಲ್ಲಿ ಅಂದರೆ ಈ ಬೂದಿಹಾಳಲ್ಲಿ. ಹಾಗಾದರೆ ನಮಗೆ 1, 2, 3 ಕಾಲಾನುಕ್ರಮವಾಗಿ ಇಯರ್ ವೈಸಲ್ಲಿ ನೋಡಿಲಿ 1891, 1946, 1964, 1980. ನೋಡಿ ಈ ಥರದ ಪ್ಲೇಸ್ಗಳು. ಇತ್ತೀಚೆಗೆ ನಿಮಗೆ ಜಾಸ್ತಿ ಕೇಳ್ತಕ್ಕಂಥದ್ದು ಯಾವುದು ಅಂದರೆ ಈ ಸನ್ನತಿ ಅಂತಕ್ಕಂಥದ್ದು. ಸನ್ನತಿ ಎಲ್ಲಿದೆ ಅಂದರೆ ಈ ಕಲಬುರ್ಗಿಯಲ್ಲಿರ್ತಕ್ಕಂಥ ಸನ್ನತಿ. ಈ ಕಲಬುರ್ಗಿಯಲ್ಲಿ ಇರ್ತಕ್ಕಂಥ ಸನ್ನತಿ ಏನಿದೆ ಇದ್ರ ಮೇಲೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ಇವನ ಸಂಶೋಧನೆ ಬಗ್ಗೆಯೂ ಸಹ ಪ್ರಶ್ನೆಗಳನ್ನು ಕೇಳ್ತಾನೆ ಸ್ನೇಹಿತರೆ. ಇವೆಲ್ಲ ಕೆಸೆಟ್ಟಲ್ಲಿ ಈ ರೀತಿ ಟಫ್ ಆಗಿರೋ ಪ್ರಶ್ನೆಗಳು ಬರುತ್ತೆ ಅಂತ. ಅದಾದಮೇಲೆ ನಮಗೆ ಇಲ್ತಮಿಷ್ ಮರಣದ ನಂತರ ದೆಹಲಿಯನ್ನು ಆಳಿದ ಸುಲ್ತಾನರನ್ನು ಅವರೋಹಣ ಕ್ರಮದಲ್ಲಿ ಜೋಡಿಸಿ ಅಂತಕ್ಕಿದೆ. ನೋಡಿ ಇಳಿಕೆ ಕ್ರಮ, ಏರಿಕೆ ಕ್ರಮ ಅಂತಕ್ಕಂಥದ್ದು ಕೇಳ್ತಾ ಹೋಗ್ತಾನೆ. ಈಗ ಅವರೋಹಣ ಅಂದರೆ ನಮಗೆ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ, ಆರೋಹಣ ಅಂದರೆ ಏರಿಕೆ ಕ್ರಮ, ಅವರೋಹಣ ಅಂದರೆ ಇಳಿಕೆ ಕ್ರಮ, ಆರೋಹಣ ಅಂದರೆ ಏರಿಕೆ ಕ್ರಮ ಅಂತ ಗೊತ್ತಿರಬೇಕು. ಈಗ ನಾವು ಡೆಲ್ಲಿ ಸುಲ್ತಾನರಲ್ಲಿ ರುಕ್ಕುದ್ದೀನ್ ಫಿರೋಜ್ ಇದ್ದಾನೆ, ನೆಕ್ಸ್ಟು ಬೆಹರಂ ಶಾ ಇದ್ದಾನೆ, ನೆಕ್ಸ್ಟು ರಜಿಯಾ ಇದ್ದಾರೆ, ಹಾಗೆ ನಾಸಿರುದ್ದೀನ್ ಮೊಹಮ್ಮದ್ ಇದ್ದಾರೆ. ಫಸ್ಟು ನಮಗೆ ಐಬಕ್ ಬರ್ತಾನೆ ಅಂತ ಗೊತ್ತಿರಲಿ. ಐಬಕ್ ಆದಮೇಲೆ ಬರ್ತಕ್ಕಂಥವನು ಆರಂ ಶಾ ಅಂತ, ಆರಂ ಶಾ ಆದಮೇಲೆ ಬರ್ತಕ್ಕಂಥವನು ಇಲ್ತಮಷ್ ಅಂತ, ಇಲ್ತಮಷ್ ಆದಮೇಲೆ ಬಂದಂತಕ್ಕಂಥವನು ರಜಿಯಾನ ಅಣ್ಣ ಯಾರು ಅಂದರೆ ರುಕ್ಕುದ್ದೀನ್ ಅಂತ ಗೊತ್ತಿರಬೇಕು. ರುಕ್ಕುದ್ದೀನ್ ಇಲ್ಲಿ ಫಸ್ಟ್ ಆದ. ರುಕ್ಕುದ್ದೀನ್ ಆದಮೇಲೆ ಬಂದಂಥವಳು ಯಾರು ಅಂದರೆ ರಜಿಯಾ ಸುಲ್ತಾನ್ ಅಂತ ಗೊತ್ತಿರಬೇಕು, ಎರಡಾಯಿತು. ರಜಿಯಾ ಆದಮೇಲೆ ಬಂದಂಥವನು ಯಾರು ಅಂದರೆ ಈ ಬಹರಂ ಶಾ ಅಂತಕ್ಕಂಥವನು ಸ್ವಲ್ಪ ದಿನಗಳ ಕಾಲ ಇರ್ತಾನೆ. ಈ ರಜಿಯಾ ಆದಮೇಲೆ ಬಹರಂ ಶಾ ಆದಮೇಲೆ ಬಂದಂಥವನು ಯಾರು ಅಂದರೆ ಈ ನಾಸಿರುದ್ದೀನ್ ಮೊಹಮ್ಮದ್ ಶಾ ಅಂತ ಗೊತ್ತಿರಬೇಕು. ನಾಸಿರುದ್ದೀನ್ ಒಬ್ಬ ಮಾವ ಯಾರು ಅಂದರೆ ಈ ಬಲ್ಬನ್ ಅಂತ ಗೊತ್ತಿರಬೇಕು, ನವರೋಜ್ ಪದ್ಧತಿ. ಹಾಗಾದರೆ ಡೆಲ್ಲಿ ಗುಲಾಮಿ ಸಂತತಿಯ ಕೊನೆಯವನು ಯಾರು ಅಂದರೆ ಕೈಕುಬಾದ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ ಇಲ್ಲಿ ರುಕ್ಕುದ್ದೀನೇ ಫಸ್ಟ್ ಆಗ್ತಾನೆ, ರಜಿಯಾ ಸೆಕೆಂಡ್ ಆಗ್ತಾಳೆ, ಬೆಹರಂ ಥರ್ಡ್ ಆಗ್ತಾನೆ. ಹಾಗಾದರೆ ಈ ಒಂದು ನಾಸಿರುದ್ದೀನ್ ಏನಾಗ್ತಾನೆ, ಫೋರ್ತ್ ಒನ್ ಆಗ್ತಾನೆ. 1, 3, 2, 4 ಎಲ್ಲಾದರೂ ಐತಾನೆ ನೋಡಿ. 1, 3, 2, 4 ಇಲ್ಲಿದೆ, 1, 3, 2, 4 ಇಲ್ಲಿದೆ, 1, 3, 2, 4 ಇಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಿಮಗೆ ಕ್ರೊನಾಲಜಿಕಲ್ ಆರ್ಡರ್ ಮೇಲೆ ಕೇಳ್ತಾನೆ. ಕಾಲಾನುಕ್ರಮವಾಗಿ ಬರೀರಿ ಅಂತ ಅಷ್ಟೇ ಅಲ್ಲ, ಇವನು ಅವರೋಹಣ ಮತ್ತು ಆರೋಹಣದ ಮೇಲೂ ಕೇಳ್ತಾನೆ. ಕೆಳಗಿನ ಭಕ್ತಿ ಪಂಥದ ಸಂತರನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನೋಡಿ ಗೊತ್ತಾಗಲಿಲ್ಲ ಅಂದಾಗ ನೀವೇನು ಮಾಡಿ ನಿಮಗೆ ಗೊತ್ತಿರೋ ವಿಷಯಗಳನ್ನು ತಿಳ್ಕೊಳ್ತಾ ಹೋಗಿ. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಸೀನಿಯರ್ ಯಾರು ಅಂತ ಸಿಂಪಲ್ಲಾಗಿ ಗೊತ್ತಾಯಿತು. ನೋಡಿ ರಾಮದಾಸರು ಶಿವಾಜಿಯ ಆಧ್ಯಾತ್ಮಿಕ ಗುರುಗಳಾಗಿದ್ದರು. 1627ರಲ್ಲಿ ಶಿವಾಜಿ ಹುಟ್ಟಿದ ಅಂದರೆ ಇದು 17ನೇ ಶತಮಾನ ಅಂತ ನೆನಪಿರಲಿ, 17ನೇ ಶತಮಾನ. ನೋಡಿ ಕಬೀರರು ಬಂದಂಥದ್ದು ನಿಮ್ಗೆ 14-15ನೇ ಶತಮಾನದಲ್ಲಿ, ಇವರು 15ನೇ ಶತಮಾನದಲ್ಲಿ. ನಾಮದೇವ ಬಂದಿದ್ದು 13 ಮತ್ತು 14ನೇ ಶತಮಾನದಲ್ಲಿ ಅಂತಕ್ಕಂಥದ್ದು ಗೊತ್ತಾಯ್ತು ನಮಗೆ, 13-14ನೇ ಶತಮಾನದಲ್ಲಿ ಅಂತ. ನೋಡಿ ನಮಗೆ ಒಂದು ಪರ್ಫೆಕ್ಟ್ ಇದೆ, ಒಂದು ಪರ್ಫೆಕ್ಟ್ ಇದ್ದಾಗ ಕಬೀರ್ ದಾಸರು ರಾಮ ರಹೀಮ ಇವರು 14ರಲ್ಲಿ ಬಂದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಗುರುನಾನಕರ ಇಸ್ವಿ ಗೊತ್ತಿದೆ ನಿಮಗೆ ಇದು. ಹಾಗಾದರೆ ಈ ರಾಮದಾಸರು ಪರ್ಫೆಕ್ಟ್ ನಿಮಗೆ ಶಿವಾಜಿಯ ಗುರುಗಳು ಅಂತ ಗೊತ್ತಾದರೆ 17-18ನೇ ಶತಮಾನ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹಾಗಾಗಿ 17ನೇ ಶತಮಾನ ಇದು. ಈ ರೀತಿ ಭಯಪಡೋದು ಬೇಡ, ನಿಮಗೆ ಯಾವ ಒಂದು ಆಪ್ಷನ್ಸಲ್ಲಿ ಒಂದು ಕಾಲ ಗೊತ್ತಿರುತ್ತೋ ಈ ರೀತಿ ಪ್ರಶ್ನೆಗಳನ್ನು ಹಿಸ್ಟ್ರಿಯಲ್ಲಿ ಅಟೆಂಡ್ ಮಾಡೋದು ತುಂಬ ಈಸಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಮತ್ತು ಈ ರೀತಿ ಇದ್ದಾಗ ನೀವು ಬಿಟ್ಟು ಬರಬೇಡಿ. ಡೈರೆಕ್ಟ್ ಕ್ವಶನ್ಸ್ ಇದ್ದು ನೆಗೆಟಿವ್ ಮಾರ್ಕಿಂಗ್ ಇದ್ದಾಗ ಬಿಡೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೆಂದರೆ ಡೈರೆಕ್ಟ್ ಕ್ವಶನ್ಸ್ ತಪ್ಪಾಗುತ್ತೆ. ಯಾಕೆಂದರೆ ನಿಮಗೆ ಈ ಕೆಸೆಟ್ ಎಕ್ಸಾಮ್ ಪೇಪರ್ 2ನಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಸ್ನೇಹಿತರೆ, ಅದು ನಿಮಗೆ ನೆನಪಿರಲಿ. ನೋಡಿ ಇಲ್ಲಿ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಪುಣಿಯ ಅವನತಿ ಶಿವಾಜಿ ಆಗ್ರಕ್ಕೆ ಭೇಟಿ ನೀಡಿದ್ದು, ಶಿವಾಜಿಯ ಪಟ್ಟಾಭಿಷೇಕ ಮತ್ತು ಶಿವಾಜಿಯ ಮರಣ. ನೋಡಿ ಪುರಂದರಗಡ ಒಪ್ಪಂದ ಆದಮೇಲೆ 1666ರಲ್ಲಿ ಶಿವಾಜಿ ಮತ್ತು ಸಂಭಾಜಿ ಆಗ್ರಾಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದಮೇಲೆ 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಆಗುತ್ತೆ. 1680ರಲ್ಲಿ ಶಿವಾಜಿ ಏನಾಗ್ತಾರೆ, ಮರಣ ಆಗ್ತಾರೆ.
ಹಾಗಾದರೆ ಪುಣಿ ಅಂತಕ್ಕಂಥದ್ದು 1818ರಲ್ಲಿ ನಿಮಗೆ ಥರ್ಡ್ ಆಂಗ್ಲೋ ಮರಾಠ ಯುದ್ಧ ಆದಮೇಲೆ ಇದು ಬ್ರಿಟಿಷರ ವಶ ಆದಂಥ ಘಟನೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು. ಈಗ ಲಾಸ್ಟ್ A4 ಅಂತಕ್ಕಂಥದ್ದು ಎಲ್ಲಿಂದ್ರೆ ಫಸ್ಟ್ ಆಪ್ಷನ್ಸಲ್ಲಿ ನಾವು ಯಾವ್ಯಾವುದಿದೆ ಅಂತಕ್ಕಂಥದ್ದು ನೋಡ್ತಾ ಹೋಗಬೇಕಿಲ್ಲಿ. ಫಸ್ಟ್ ಎ ಎಲ್ಲಿಗೆ ಬರುತ್ತೆ ಅಂತ ನೋಡಿ. 4ಅಲ್ಲಿ ಎ ಇಲ್ಲೂ ಇದೆ, ಎ ಇಲ್ಲೂ ಇದೆ. ನಮಗೀಗ ಫಸ್ಟ್ 2 ಇಲ್ಲಿ 2 ಇದೆ, 2 ಆದಮೇಲೆ 3 ಬರುತ್ತೆ, 3 ಆದಮೇಲೆ 4 ಬರುತ್ತೆ. ಪುಣಿ ಅವನತಿ ಅಂತಕ್ಕಂಥದ್ದು ಲಾಸ್ಟಿಗೆ ಬರುತ್ತೆ. ಹಾಗಾಗಿ ಎರಡನೇ ಆಪ್ಷನ್ ಸರಿ, ಎರಡನೇ ಆಪ್ಷನ್ ಸರಿ. ಇಯರ್ ನೋಡಿ 1666, 1674, 1680, 1818 ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೋಡಿ ಇವು ಇಷ್ಟು ನಿಮಗೆ ಈ ಒಂದು ಕ್ರೊನಾಲಜಿಕಲ್ ಕಾಲಾನುಕ್ರಮವಾಗಿ ಬರೀರಿ ಅಂತ ಪ್ರಶ್ನೆಯ ವಿಧಗಳು. ನೆಕ್ಸ್ಟ್ ಹಾಗಾದರೆ ಈಗ ತುಂಬ ಚಾಲೆಂಜಿಂಗ್ ಇರೋ ಮತ್ತೊಂದು ಪ್ರಶ್ನೆಯ ವಿಧಗಳು ಯಾವುದು ಅಂದರೆ AR ಸ್ಟೇಟ್ಮೆಂಟ್ ಅಂತ ಕೇಳ್ತೀವಿ. ನೋಡಿ ನಮಗೆ ಅಶ್ಯೂರೆನ್ಸ್ ಮತ್ತು ರೀಸನ್ ಬಗ್ಗೆ ಅಥವಾ ಹೇಳಿಕೆ ಮತ್ತು ಪ್ರತಿಪಾದನೆ ಅಂತಲೂ ಕೇಳ್ತಾರೆ ಕನ್ನಡದಲ್ಲಿ. ಹೇಳಿಕೆ ಮತ್ತು ಪ್ರತಿಪಾದನೆ ಅಥವಾ ಕಾರಣಗಳು ಅಂತ ಕೇಳ್ಬೋದು. ಎಸ್, ಈಗ ನೋಡಿ ಈಗ ನಮಗೆ ಎ ಅಂತ ಇಲ್ಲಿದೆ, ಎ ಅಂತ ಇದೆ, ಇಲ್ಲಿ ಆರ್ ಅಂತ ಇದೆ. ಒಂದು ಸಿಂಪಲ್ ಆಗಿರೋ ಪ್ರಶ್ನೆ ನಾನು ನೋಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ 16/6/1574ರಂದು ರಾಯಗಢ ಕೋಟೆಯಲ್ಲಿ ಶಿವಾಜಿ ಪಟ್ಟಾಭಿಷೇಕನಾಗಿದ್ದನು. ಶಿವಾಜಿ ಮಹಾರಾಜ ಛತ್ರಪತಿ ಎಂಬ ಬಿರುದಿನೊಂದಿಗೆ ಪಟ್ಟಾಭಿಷೇಕನಾದ. ನಾವು ಓದಿದ ತಕ್ಷಣ ಸರಿ ಅಂತ ತಿಳ್ಕೊಂಡ್ಬಿಡ್ತೀವಿ. ಆದರೆ ಇಯರ್ ಏನಾಗಿದೆ ಇಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. 1674ರಲ್ಲಿ ಏನಾಯಿತು, ಶಿವಾಜಿ ಪಟ್ಟಾಭಿಷೇಕ ಆದ. ಹಾಗಾಗಿ ಎ ಅಂತಕ್ಕಂಥದ್ದು ತಪ್ಪಾಗಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಎ ಇಲ್ಲಿ ತಪ್ಪಾಗಿದೆ, ಇದು ಒಂದೇ ಆಪ್ಷನ್ಸಲ್ಲಿರೋದು, ಇದೇ ಆನ್ಸರ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ರಾಜಮಾತೆ ಜೀಜಾಬಾಯಿ ತನ್ನ ಮಗನ ಜೀವನದ ಗುರಿಯನ್ನು ಸಾಧಿಸಿದ್ದನ್ನು ನೋಡಿ ತೃಪ್ತಿದಾಯಕಳಾಗಿದ್ದಳು. ಇದಾದ ನಂತರ ಶಾಂತಿ ಮತ್ತು ತೃಪ್ತಿಯಿಂದ ಸಾವನ್ನಪ್ಪಿದಳು. ಎಸ್ ನೋಡಿ, ಈ 17/6/1674ರಂದು ಜೀಜಾಬಾಯಿ ಡೆತ್ ಆಗ್ತಾರೆ. ಹಾಗಾಗಿ ಆರ್ ಸರಿ, ಇಲ್ಲಿ ಎ ತಪ್ಪು ಸ್ನೇಹಿತರೆ. ಆರ್ ಸರಿ, ಎ ತಪ್ಪು. ನೋಡಿ ಆರ್ ಸರಿ, ಎ ತಪ್ಪು ಅಂತಕ್ಕಂಥದ್ದೇನಿದೆ ಈ ಘಟನೆಯು ಸಹ ನಮಗಿಲ್ಲಿ ಗೊತ್ತಾಯಿತು. ಎಸ್, ಈಗ 15ನೇ ಪ್ರಶ್ನೆಗೆ ಈ ಥರ AR ಕೊಟ್ಟಾಗ ಅದನ್ನು ಸರಿಯಾಗಿ ಓದ್ಕೊಂಡು ನಿಮಗೆ ಅದರಲ್ಲಿ ಏನು ಇಂಪಾರ್ಟೆಂಟ್ ಅನ್ನೋ ವಿಷಯ ನಿಮಗೆ ಗೊತ್ತಿದ್ದರೆ ಸಾಕು ಸ್ನೇಹಿತರೆ. ಎಸ್, ಹಾಗಾದ ಮೇಲೆ ಮತ್ತೊಂದು ಸ್ಟೇಟ್ಮೆಂಟ್ ನೋಡೋಣ. ಮತ್ತಿಲ್ಲಿ ನಿಶ್ಚಿತ ಹೇಳಿಕೆ ಎ ಅಂತಿದೆ, ನಿಶ್ಚಿತ ಹೇಳಿಕೆ ಆರ್ ಅಂತಿದೆ. ನೋಡಿ ಇಲ್ಲಿ ಹಾಗಾದರೆ ರಾಣಿ ಚೆನ್ನಮ್ಮ 18 ಸೆಪ್ಟೆಂಬರ್ 1824ರಂದು 7,000 ಯೋಧರು, 200 ಅಂದರೆ 2,000 ಅಶ್ವಗಳು ಮತ್ತು 1,000 ಒಂಟೆಗಳು, 50 ಆನೆಗಳು ಸೈನ್ಯದೊಂದಿಗೆ ರಣರಂಗದಲ್ಲಿ ಬ್ರಿಟಿಷರನ್ನು ಎದುರಿಸಿದಳು. ಎಸ್, ಹಾಗಾದರೆ ಎ ಸರಿಯಾಗಿದೆ ಸ್ನೇಹಿತರೆ. ಮುಖ್ಯ ರಾಜಕೀಯ ಏಜೆಂಟ್ ಆದಂತಹ ಧಾರವಾಡದ ಕಲೆಕ್ಟರ್ ಆಗಿದ್ದ ಥ್ಯಾಕ್ರೆ, ಕಿತ್ತೂರಿನ ದೇಸಾಯಿ ಆಗಿದ್ದ ಶಿವಲಿಂಗ ರುದ್ರಸರ್ಜಾ, ಯಾರು ಶಿವಲಿಂಗ ರುದ್ರಸರ್ಜನನ್ನು ಶಿವಲಿಂಗಪ್ಪನನ್ನು ದತ್ತು ಸ್ವೀಕರಿಸಿದನೆಂಬ ವಾರ್ತೆಯನ್ನು ಪತ್ರದ ಮೂಲಕ ತಿಳಿದ ಕೂಡಲೇ ಬ್ರಿಟಿಷ್ ಥ್ಯಾಕ್ರೆ ನೇತೃತ್ವದಲ್ಲಿ ಕಿತ್ತೂರು ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನಿಸಿದರು. ಈ ಥ್ಯಾಕ್ರೆಯನ್ನು ಕೊಂದಿದ್ದು ಯಾರು ಅಂದರೆ ಈ ಒಂದು ಕಿತ್ತೂರು ರಾಣಿ ಚೆನ್ನಮ್ಮನ ಸೇನಾನಿಯಾದಂಥ ಶಿವಲಿಂಗ ರುದ್ರಸರ್ಜಿ, ಇವರೆಲ್ಲ ಸೇರಿ ಕೊಲ್ತಾರೆ. ಇದು ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಮತ್ತು ಎಗೆ ಸರಿಯಾದ ಕಾರಣ ಇದಾಗಿದೆ. ಈಗ ಕಾರಣ ಗೊತ್ತಾಯಿತು, ಫಸ್ಟಲ್ಲಿ ಯಾವ ತಪ್ಪಿತ್ತು ಅಂತ ಗೊತ್ತಾಯಿತು. ಈಗ ನಮಗೆ ಎ ಸ್ಟೇಟ್ಮೆಂಟಲ್ಲಿ ಕಾರಣದಲ್ಲಿ ಈ ಸ್ಟೇಟ್ಮೆಂಟ್ ಸರಿ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಎಸ್, ಹಾಗಾದರೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ದೃಢವಾದ ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಮತ್ತು ಸಮರ್ಥನೆ ಅಥವಾ ಕಾರಣ ಅಂತ ಕೊಟ್ಟಿರ್ತಾರೆ. ತನ್ನ ಸಾಹಿತ್ಯದ ಪೋಷಕತ್ವಕ್ಕಾಗಿ ಕೃಷ್ಣದೇವರಾಯನನ್ನು ಆಂಧ್ರಭೋಜ ಅಂತ ಕರೆದ್ರು. ಎಸ್ ನೋಡಿ, ಅವನ ಕಾಲದಲ್ಲಿ ಅಷ್ಟಪ್ರಧಾನರಿದ್ದರು ಮತ್ತು ಅಲ್ಲಿ ಏನೆಲ್ಲ ವಿಷಯಗಳು ಹೊಂದಿತ್ತು ನೋಡಿ. ಈ ಒಂದು ಅಮುಕ್ತ ಮೌಲ್ಯ ಅಂತಕ್ಕಂಥ ಕೃತಿ ಏನಿದೆ, ಶ್ರೀಕೃಷ್ಣದೇವರಾಯನ ಅಮುಕ್ತ ಮೌಲ್ಯ ಕೃತಿ ಏನಿದೆ ತೆಲುಗಿನಲ್ಲಿರ್ತಕ್ಕಂಥದ್ದು, ಅದು ಒಂದು ರಾಜಾಡಳಿತದ ಬಗ್ಗೆ ತಿಳಿಸುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಅದೇ ರೀತಿಯಾಗಿ ಈ ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದೇನಿದೆ ಇದು ಸಂಸ್ಕೃತದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಸಂಸ್ಕೃತದಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಎ ಸರಿಯಾಗಿದೆ, ಎ ಸರಿಯಾಗಿದೆ ಮತ್ತು ಆರ್ ತಪ್ಪು ಅಂತ ಎಲ್ಲಿದೆ. ಎ ಸರಿಯು ಸರಿ, ಆದರೆ ಆರ್ ಸರಿ ಇಲ್ಲ ಅಂತಕ್ಕಂಥದ್ದೇನಿದೆ ಇದಾಗಿದೆ. ಅಂದರೆ ನಿಮಗೆ ಎ ಸ್ಟೇಟ್ಮೆಂಟ್ ಸರಿ ಇದೆ, ನಿಮಗೆ ಆರ್ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ನೋಡಿ AR ಪ್ರಶ್ನೆಗಳನ್ನು ಈ ರೀತಿಯಾಗಿ ನೀವು ನಿಧಾನವಾಗಿ ಓದ್ಕೊಂಡು ನಿಮ್ಮ ಒಂದು ಬುದ್ಧಿವಂತಿಕೆ ಮೇಲೆ ಅಟೆಂಡ್ ಮಾಡಬೇಕು. ನೋಡಿ ಈಗ AR ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ.
ನೆಕ್ಸ್ಟ್ ಹಾಗಾದರೆ ಎ ಆರ್ ಪ್ರಶ್ನೆಗಳು ಆದಮೇಲೆ ನಮಗೆ ಈ ಒಂದು ಸರಿ ತಪ್ಪುಗಳು ಇದು ತುಂಬ ಈಸಿ ಇರುತ್ತೆ. ನಿಮಗೆ ಎ ಬಿ ಸಿ ಆಪ್ಷನ್ಸ್ಗಳು ಗೊತ್ತಾಗ್ಬಿಟ್ರೆ ಇದರಲ್ಲಿ ಕಂಪ್ಲೀಟ್ ಒಂದು ಆಪ್ಷನ್ಸ್ ಗೊತ್ತಾದರೆ ಸಾಕು. ನೋಡಿ ಇಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಖಲೀಫ್ ಅಂದರೆ ಖಲೀಫ್ ಮುಸ್ಲಿಂ ಧರ್ಮಗಳು ರಾಜ ದಾಹಿರನ ಕೆಳಗಿನ ಯಾವ ಮಕ್ಕಳನ್ನು ಉಡುಗೊರೆಯಾಗಿ ನೀಡಿದ, ಅವರ ಭೋಗಕ್ಕೆ ಕರ್ಕೊಂಡು ಹೋದ ಖಲೀಫ್ ಅಂತಕ್ಕಂಥದ್ದು ಮೊಹಮ್ಮದ್ ಬಿನ್ ಕಾಸಿಮ್. ಭಾರತದ ಮೇಲೆ ದಾಳಿ ಮಾಡಿದ ಒಬ್ಬ ಪ್ರಥಮ ಮುಸ್ಲಿಂ ದಾಳಿಕೋರ ಮೊಹಮ್ಮದ್ ಬಿನ್ ಕಾಸಿಮ್. ಏನು 712ರಲ್ಲಿ ರಾವೂರ್ ಕದನ ಆಗುತ್ತೆ. ಇವನು ಯಾರನ್ನು ಕರ್ಕೊಂಡೋಗ ನೋಡಿ, ಸೋಮಲಾ ದೇವಿ ಅಂತಿದೆ, ನಾಗಲಾ ದೇವಿ ಅಂತಿದೆ, ಪರ್ಮಲ್ ದೇವಿ ಅಂತಿದೆ ಮತ್ತು ಸೂರಜ್ ದೇವಿ ಅಂತಿದೆ. ಈ ಪರಿಮಳ ದೇವಿ, ನಾವಿಲ್ಲಿ ಪರಿಮಳ ಅಂತ ಕರಿತೀವಿ, ಪರಿಮಳ ದೇವಿ ಮತ್ತು ಈ ಸೂರ್ಯ ದೇವಿ ಅಂತಕ್ಕಂಥದ್ದೇನಿದ್ದಾರೆ ಈ ಇಬ್ಬರನ್ನೇನು ಮಾಡ್ದ ಕರ್ಕೊಂಡದ. ನಿಮಗೆ ಒಂದು ಹೆಸರು ನೆನಪು ಬಂದರೆ ಸಾಕು, ಸಿ ಎಲ್ಲಿದೆ ಇದೇ ಆಪ್ಷನ್ನು, ಅಥವಾ ಇಲ್ಲಿ 4th ಒನ್ ಆಪ್ಷನ್ಸ್ ಆಗುತ್ತೆ. ನೀವು ಆವಾಗ ಈ ಫಸ್ಟು ಮತ್ತು ಥರ್ಡ್ ಆಪ್ಷನ್ಸನ್ನು ಹುಡುಕೋ ಅವಶ್ಯಕತೆ ಇರಲ್ಲ. ನಿಮಗೆ ಪರಿಮಳ ದೇವಿ ಗೊತ್ತಿತ್ತಾ, 3 ಎಲ್ಲಿದೆ ಅಂತ ನೋಡಿ. ಹಾಗಾದರೆ ಸೂರ್ಯ ದೇವಿ ಸೂರಜ್ ದೇವಿ ಅಂತ ಗೊತ್ತಿರಲಿಲ್ವಾ, ಹಾಗಾದರೆ 3 ಎಲ್ಲಿ ಸರಿ ಇದೆ ಅಂದರೆ ಇಲ್ಲಿ ಗೊತ್ತಾಯಿತು. ಸೂರಜ್ ದೇವಿ ಅಂತಕ್ಕಂಥದ್ದು ನೀವು ಓದಿರ್ತೀರ. ಹಾಗಾಗಿ ಈ ರೀತಿ ನಿಮಗೆ ಈ ಥರ ಸರಿ ತಪ್ಪುಗಳು ಇವುಗಳನ್ನು ನೀಡಿರ್ತಾರೆ. ಇವುಗಳಲ್ಲಿ ಯಾವುದು ಸರಿ ತಪ್ಪು ಅಂತ ಗುರುತಿಸಬೇಕು. ನೋಡಿ, ಸರಿಯಾದ ಉತ್ತರಗಳು ಅಂತ ಕೊಟ್ಟಿರ್ತಾರೆ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ನಮಗೆ ಸರಿ ಯಾವುದು ತಪ್ಪು ಅಂತ ಕೊಟ್ಟಿರ್ತಾನೆ. ಇದನ್ನು ನಾವು ವರ್ಕ್ ಮಾಡಿಕೊಂಡ್ರೆ ಮುಗಿದೋಯ್ತು. ಎಸ್ ಡಿಯರ್ ಫ್ರೆಂಡ್ಸ್, ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಕೆಳಗಿನವುಗಳಲ್ಲಿ ಯಾರು ಪ್ರಾಚೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂಥ ಇರುವ ಪ್ರಸಿದ್ಧ ಇತಿಹಾಸಕಾರರು? ನೋಡಿ, ರೊಮಿಲಾ ಥಾಪರ್ ಇದೆ, ಬಿಪಿನ್ ಚಂದ್ರ ಇದೆ ಮತ್ತು ಇರ್ಫಾನ್ ಹಬೀಬ್ ಇದೆ. ನೋಡಿ, ನಿಮಗೆ ರೊಮಿಲಾ ಥಾಪರ್ ಬಗ್ಗೆ ಗೊತ್ತಿದೆ. ಇವರು ಏನ್ಷಿಯಂಟ್ ಹಿಸ್ಟ್ರಿ ಬುಕ್ಸನ್ನು ಈಗಾಗಲೇ ಇವರು ಬುಕ್ಸ್ ಕನ್ನಡಕ್ಕಾಗಿದೆ. ಬಿಪಿನ್ ಅಂದರೆ ನೀವು ಮಾಡರ್ನ್ ಹಿಸ್ಟ್ರಿ ಓದ್ತಾ ಇದ್ದರೆ, ಇರ್ಫಾನ್ ಹಬೀಬ್ ಅಂದರೆ ಮುಸ್ಲಿಂ ಇತಿಹಾಸದ ಬಗ್ಗೆ, ಇದು ಮಿಡಿವಲ್ ಹಿಸ್ಟ್ರಿ ಬಗ್ಗೆ ಹೇಳುತ್ತೆ. ಇದು ಆಧುನಿಕ ಇತಿಹಾಸ, ಇದು ಮಧ್ಯಕಾಲೀನ ಇತಿಹಾಸದ ಬಗ್ಗೆ ಹೇಳುತ್ತೆ. ಹಾಗಾದರೆ ರೊಮಿಲಾ ಥಾಪರ್ ಒಂದು ಎಲ್ಲಿದೆ? ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಹಾಗಾದರೆ ಈ 2 ಆಪ್ಷನ್ ರಾಂಗ್ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಈ ಉತ್ತರಗಳಲ್ಲಿ ಯಾವ ಹೊಂದಾಣಿಕೆ ಆಗಿದೆ ಸರಿ ಇದೆ ಅಂತ ಕೇಳಿದ್ದಾರೆ. ಈಗ ನಮಗೆ ಪರ್ಫೆಕ್ಟಾಗಿ ಇರ್ಫಾನ್ ಮತ್ತು ಬಿಪಿನ್ ಬಗ್ಗೆ ಗೊತ್ತಾಯಿತು. ಈಗ ಬಿಪಿನ್ ಅವರು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಓದಿರ್ತಾರೆ, ಇರ್ಫಾನ್ ಅವರ ಮಿಡಿವಲ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡಿರ್ತಾರೆ. ಹಾಗಾದರೆ ನಮಗೆ 1 ಮತ್ತು 4 ಫಸ್ಟ್ ಆಪ್ಷನ್ಸ್ ಏನಿದೆ ಇದು ರೈಟು. ಯಾರು? ಡಿ ಕೋಸಂಬಿ ಏನ್ಷಿಯಂಟ್ ಹಿಸ್ಟ್ರಿಗೆ ವರ್ಕ್ ಮಾಡಿದ್ರು. ನೋಡಿ, ಹಾಗಾಗಿ ನಿಮಗೆ ಕೆಲವು ಸಬಾಲ್ಟರ್ನೇಟ್ ಬಗ್ಗೆ ಬರುತ್ತೆ, ರಾಮಚಂದ್ರ ಗುಹಾ ಇವ್ರ ಬಗ್ಗೆ ಎಲ್ಲ ನಿಮಗೆ ಬರ್ಬೋದಂಥ ಪ್ರಶ್ನೆಗಳನ್ನು ಸ್ವಲ್ಪ ವರ್ಕ್ ಮಾಡಬೇಕು. ನೀವು ಇಂಡಿಯನ್ ರಿಸರ್ಚ್ ಬಗ್ಗೆ ಪಾಲಾಕ್ಷ ಅವ್ರದ್ದು ಬುಕ್ಸ್ ಇದೆ, ಭಾರತದ ಇತಿಹಾಸ ಸಂಶೋಧನೆ ಮತ್ತು ನಿಮಗೆ ಅದಕ್ಕೆ ಸಂಬಂಧಿಸಿದಂಥ ವಿಶ್ಲೇಷಣೆ ಅಂತಕ್ಕಂಥ ಬುಕ್ಸನ್ನು ನೀವು ಓದಿದರೆ, ಅನ್ವೇಷಣೆ ಸಂಬಂಧಿಸಿದಂಥ ಬುಕ್ಸನ್ನು ಓದಿದರೆ ಕೆಸೆಟ್ ಎಕ್ಸಾಮ್ಗೆ ಈಸಿ ಆಗ್ಬೋದು. ನಾವು ಪಾಸ್ ಮಾಡುವಾಗೆಲ್ಲ ಅದೇ ಬುಕ್ಸ್ಗಳನ್ನು ಸದಾಶಿವ ಮತ್ತು ಕೆ ಎನ್ ಅಶ್ವತ್ಥಪ್ಪ ಬುಕ್ಸು ಈ ಬುಕ್ಸ್ಗಳನ್ನು ಓದಿದ್ವಿ ಅಂತಕ್ಕಂಥ, ಲೋಕಪ್ಪ ಗೌಡ ಒಳ್ಳೊಳ್ಳೆ ಬುಕ್ಸ್ಗಳು ಇರುತ್ತೆ. ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ರೆಫರ್ ಮಾಡಬೇಕಾಗುತ್ತೆ. ಪ್ರತಿಯೋಗಿ ದರ್ಪಣ್ ಇರ್ಬೋದು, ಅಥವಾ ನಿಮಗೆ ಡಾಕ್ಟರ್ ಅಗ್ನಿಹೋತ್ರಿ ಅವ್ರದ್ದು ಬುಕ್ಸ್ ಇರ್ಬೋದು. ಕೆಸೆಟ್ ಅಂದ ತಕ್ಷಣ NET ಕ್ವಶನ್ ಪೇಪರ್, ಕೆಸೆಟ್ ಎರಡನ್ನೂ ಇಂಗ್ಲೀಷ್ ಕನ್ನಡ ಮೀಡಿಯಮಲ್ಲಿ ಓದುವಂಥ ಒಂದು ಕೆಪಾಸಿಟಿಯನ್ನು ನೀವು ಬೆಳೆಸ್ಕೋಬೇಕು. ಎಸ್, ಈಗ ನಿಮಗೆ ಗೊತ್ತಿದೆ ಬಿಪಿನ್ ಅವ್ರದ್ದು ಇಲ್ಲಿ ಕಾಣ್ತಾ ಇದೆ. ಬಿಪಿನ್ ಅವರು ಮಾಡರ್ನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಮಗೆ ಈ ಒಂದು ಏನು ದಿಶಕ್ ಚಕ್ರವರ್ತಿಗೆ ಸಂಬಂಧಿಸಿದಂತೆ ಇವರು ಮೆಂಬರ್ ಆಫ್ ಸಿವಿಲೈಸೇಷನ್ಗೆ ಅಥವಾ ಕಾಲೇಜ್ ಅಂದರೆ ಸಬಾಲ್ಟರ್ನೇಟ್ ಕೆಳವರ್ಗದ ಇತಿಹಾಸ ಬರ್ತಕ್ಕಂಥವ್ರು. ಇತಿಹಾಸದ ಇರ್ಫಾನ್ ಹಬೀಬ್ ಅಂದರೆ ಇಲ್ಲಿ ಮಿಡಿವಲ್ ಹಿಸ್ಟ್ರಿ ಅಂತ ಗೊತ್ತಾಗುತ್ತೆ. ಹಾಗೆ ನಿಮಗೆ ಇಲ್ಲಿ ಜಾದುನಾಥ್ ಸರ್ಕಾರ್ ಅಂದರೆ ನಿಮಗೆ ಮೊಘಲ್ ಹಿಸ್ಟ್ರಿ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ರೊಮಿಲಾ ಥಾಪರ್ ಅಂದರೆ ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ಗೊತ್ತಾಗಬೇಕು. ನೆಕ್ಸ್ಟ್ ಇಲ್ಲಿ ರಾಮಚಂದ್ರ ಗುಹಾ ಅಂತಕ್ಕಂಥದ್ದು ನಿಮಗೆ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಬಗ್ಗೆನೂ ಸಹ ಗೊತ್ತಿರಬೇಕು. ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಲಿಟ್ರರಿ ಕಲ್ಚರಿಗೆ ಸಂಬಂಧಿಸಿದಂತೆ ಲೀಲಾ ಗಾಂಧಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈಗ ನಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಯಿತು ಸ್ನೇಹಿತರೆ. ನೆಕ್ಸ್ಟ್ ಇದೊಂದು ಸ್ವಲ್ಪ ಚಾಲೆಂಜಿಂಗ್ ಇರತಕ್ಕಂಥ ಪ್ರಶ್ನೆ. ಈ ಕೆಳಗಿನ ಅಶೋಕನ ಪ್ರಮುಖ ಬಂಡೆಗಲ್ಲು ಶಾಸನಗಳನ್ನು ದಕ್ಷಿಣ ಭಾರತದ ರಾಜ್ಯಗಳನ್ನು ಹೆಸರಿಸುತ್ತವೆ. ನಿಮಗೆ ಅತ್ಯಂತ ಅಶೋಕನ 13 ಬಂಡೆಗಲ್ಲು ಶಾಸನಗಳಲ್ಲಿ ಅತ್ಯಂತ ದೊಡ್ಡ ಶಾಸನ ಯಾವುದಪ್ಪ ಅಂದರೆ ಈ ಒಂದು 13ನೇ ಬಂಡೆಗಲ್ಲು ಶಾಸನ. ಇದು ನಿಮಗೆ ಗೊತ್ತಿದೆ 261ರ ಈ ಒಂದು ಕಳಿಂಗ ಯುದ್ಧದ ಬಗ್ಗೆ ಸೌತ್ ಇಂಡಿಯಾ, ಒಡಿಸ್ಸಾಕ್ಕೆ ಸಂಬಂಧಿಸಿದಂತೆ ಸೌತ್ ಇಂಡಿಯಾದಲ್ಲಿ ಅಥವಾ ಈ ಭಾಗದಲ್ಲಿ ಬರ್ತಕ್ಕಂತಹ ಕೆಳಭಾಗದ ಹಿಸ್ಟ್ರಿಯನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂದರೆ 13ನೇ ಬಂಡೆಗಲ್ಲು ಶಾಸನ. ಇಲ್ಲಿ ಸಿ ಆಪ್ಷನ್ಸ್ ಇದೆ ಅಂದರೆ ಇಲ್ಲಿ ಮಾತ್ರ ಸಿ ಆಪ್ಷನ್ ಇದೆ. ಸಿ ಆಪ್ಷನ್ ಹಾಗಾದರೆ 2ನೇ ಬಂಡೆಗಲ್ಲು ಶಾಸನ ಏನಿದೆ ಇದು ಈ ಪಲ್ಲವರ ಬಗ್ಗೆ, ಚೋಳರ ಬಗ್ಗೆ ಅಥವಾ ಪಾಂಡ್ಯರ ಬಗ್ಗೆ, ಚೋಳರ ಬಗ್ಗೆ
ಸೌತ್ ಇಂಡಿಯಾದ ಬಗ್ಗೆ ಹೇಳ್ತಕ್ಕಂಥದ್ದು 2ನೇ ಬಂಡೆಗಲ್ಲು ಶಾಸನ ಮತ್ತು ಈ ಒಂದು 13ನೇ ಬಂಡೆಗಲ್ಲು ಶಾಸನ ಬಿ ಮತ್ತು ಸಿ ಏನಿದೆ ಇದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು. ಏನು ಇವೆರಡು ಸಹ ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು. ನೋಡಿ, ನಿಮಗೆ ಬಿ ಡಿ 9ನೇ ಬಂಡೆಗಲ್ಲು ಶಾಸನಕ್ಕಿಂತಲೂ ಸಿ ಶಾಸನ ಏನಿದೆ ಇದು ಹೇಳುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ನೆಕ್ಸ್ಟ್, ಫತೇಪುರ್ ಸಿಕ್ರಿ ಕೆಳಗಿನ ಯಾವ ರಾಣಿಯರು ತಮ್ಮ ಹೆಸರಿನ ಮಹಲ್ಗಳನ್ನು ಹೊಂದಿದ್ದಾರೆ? ನಿಮಗೆ ಮಮ್ತಾಜ್ ಅಂದರೆ ಶಹಜಾನು, ರಜಿಯಾ ಅಂದರೆ ರಜಿಯಾ ಸುಲ್ತಾನ್ ಬರ್ತಕ್ಕಂಥದ್ದು ನಿಮಗೆ ಗುಲಾಮಿಯಲ್ಲಿ. ಹಾಗಾಗಿ ಜೋಧಾಬಾಯಿ ಮತ್ತು ಮರಿಯಾ ಮಹಲ್ ವೆರಿ ಸಿಂಪಲ್ಲಾಗಿ ಕಂಡುಹಿಡಿಬೋದು, 1 ಮತ್ತು 2. ಈ ಬುಲಂದ್ ದರ್ವಾಜಾ, ಫತೇಪುರ್ ಸಿಕ್ರಿಲಿರ್ತಕ್ಕಂಥ ಬುಲಂದ್ ದರ್ವಾಜಾ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ದರ್ವಾಜಾ. ಜಗತ್ತು ಒಂದು ಸೇತುವೆ, ಅದನ್ನು ದಾಟಬೇಕು ಅಂತಕ್ಕಂಥದ್ದು ಬರೆದಿರೋದು ಈ ಫತೇಪುರ್ ಸಿಕ್ರಿಯ ಬುಲಂದ್ ದರ್ವಾಜಾದಲ್ಲಿ. ಅಲೈ ದರ್ವಾಜಾ ಬರೋದು ಡೆಲ್ಲಿಯಲ್ಲಿ. ಎಸ್, ಹಾಗಾದರೆ 21ನೇ ಪ್ರಶ್ನೆಗೆ ನಮಗೆ ಆನ್ಸರ್ ಗೊತ್ತಾಯಿತು. ನೆಕ್ಸ್ಟ್ ಸ್ನೇಹಿತರೆ, 22ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ರಾಷ್ಟ್ರಕೂಟರ ಕಾಲದ ಗುಹಾಂತರ ದೇವಾಲಯಗಳನ್ನು ಕಾಣಬಹುದು? ಬಾದಾಮಿ ಚಾಲುಕ್ಯರ ಮಂಗಳೇಶನ ಕಾಲದಲ್ಲಿ 4 ಗುಹೆಗಳು. ಅಜಂತಕ್ಕೆ ಸಂಬಂಧಿಸಿದಂತೆ ಇದು ನಮಗೆ ಶಾತವಾಹನರು ಮತ್ತು ನಮಗೆ ಬೇರೆ ಡೈನೆಸ್ಟಿಗಳಿಗೆ ಸಂಬಂಧಿಸಿದಂತೆ ಇದು ನಿರ್ಮಾಣ ಆಗಿದ್ದರ ಬಗ್ಗೆ ನಾವು ನೋಡಬೇಕಾಗುತ್ತೆ. ಈಗ ಎಲ್ಲೋರದಲ್ಲಿರ್ತಕ್ಕಂಥ 1ನೇ ಕೈಲಾಸನಾಥ ದೇವಾಲಯವನ್ನು ಕೃಷ್ಣ ನಿರ್ಮಿಸ್ತಾ ಮಾಡಿದ ಕೈಲಾಸನಾಥ ದೇವಾಲಯವನ್ನು 1ನೇ ಕೃಷ್ಣ ರಾಷ್ಟ್ರಕೂಟ ದೊರೆ. ಹಾಗೆ ಎಲಿಫ್ಯಾಂಟಕ್ಕೆ ಸಂಬಂಧಿಸಿದಂತೆ ಇದು ರಾಷ್ಟ್ರಕೂಟರ. ಎಲ್ಲೋರ ಮತ್ತು ಎಲಿಫ್ಯಾಂಟ್ ಆಪ್ಷನ್ಸ್ ಎಲ್ಲಿದೆ ನೋಡಿ, ಸಿ ಇಲ್ಲಿದೆ, ಹಾಗೆ 4 ಇಲ್ಲಿದೆ. ಸಿ ಇಲ್ಲಿದೆ, 4 ಇಲ್ಲಿದೆ. ಈ ರೀತಿ ಪ್ರಶ್ನೆಗಳನ್ನು ನಮಗೆ ಯಾವ ರೀತಿ ಕೇಳ್ಬೋದು ಅಂತಕ್ಕಂಥದ್ದು ಗೊತ್ತಾಯಿತು. ಇದು ನಿಮಗೆ ಏನು ಅಂದರೆ ಸರಿ ತಪ್ಪುಗಳು, ಇವುಗಳಲ್ಲಿ ಆಯ್ಕೆ ಏನಿದೆ ಸರಿ ತಪ್ಪು ಆಯ್ಕೆಗಳನ್ನು ಗುರುತಿಸಿ ಅಂತ ಕೇಳಿದರು. ನೆಕ್ಸ್ಟ್, ಇಲ್ಲಿ ಕೆಳಗಿನ ಯಾವ ಪೈಕಿ ಯಾವುದು ಹೊಯ್ಸಳರ ನಿರ್ಮಿತವಾದಂತಹ ದೇವಾಲಯಗಳು? ಸೋಮನಾಥಪುರ ಚೆನ್ನಕೇಶವ ದೇವಾಲಯ ಮೈಸೂರಲ್ಲಿರ್ತಕ್ಕಂಥದ್ದು. ಐಹೊಳೆ ಲಡ್ಕಾನ್ ದೇವಾಲಯ ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಾದಂಥದ್ದು, ಇದು ಐಹೊಳೆಯಲ್ಲಿದೆ. ಬೆಂಗಳೂರಿನ ಸೋಮೇಶ್ವರ ದೇವಾಲಯ ಅಂತಕ್ಕಂಥದ್ದು ಇದು ನಮಗೆ ಚೋಳರ ಕಾಲದಲ್ಲಾದಂಥದ್ದು ಅಂತ. ನಮಗಿಲ್ಲಿ ಎ ಮಾತ್ರ, ಬಿ ಸಿ ಮಾತ್ರ ಮತ್ತು ಎ ಬಿ ಸಿ ಮಾತ್ರ, ಮೇಲೆ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನಮಗೆ ಈ ಎ ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಯಾವುದು? ಎ ಮಾತ್ರ ಸರಿ. ಸೋಮನಾಥಪುರದಲ್ಲಿರ್ತಕ್ಕಂತಹ ಒಂದು ಚೆನ್ನಕೇಶವ ದೇವಾಲಯ ಏನಿದೆ ಇದು ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಆಪ್ಷನ್ನಿಗೆ ಎ ಮಾತ್ರ ಸರಿ ಅಂತಕ್ಕಂಥದ್ದು ಗೊತ್ತಾಯಿತು. ನೆಕ್ಸ್ಟು ವಿವರಣೆ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಆ ಸ್ಟೇಟ್ಮೆಂಟ್ 4 ಆಪ್ಷನ್ಸಲ್ಲಿ ಯಾವುದು ಸರಿ ಅಂತ ಇರಬೇಕು, ಯಾವುದು ಸರಿ ಅಂತ ಇರಬೇಕು. ಸುಮಾರು ಒಂದು 7-8 ವಿಧದ ಪ್ರಶ್ನೆಗಳಲ್ಲಿ ನಾವು ನೋಡ್ತಾ ಬಂದ್ವಿ. ನೋಡಿ, ಇಲ್ಲಿ ಕೊಡ್ತಾ ಹೋಗಿದ್ದಾನೆ, ಈ ಕೆಳಗಿನ ಯಾವ ಹೇಳಿಕೆಯ ಸ್ಟೇಟ್ಮೆಂಟ್ ಕದಂಬರ ರಾಜ್ಯ ಸ್ಥಾಪಕ ಮಯೂರವರ್ಮನ ಕುರಿತು ನಿಜವಲ್ಲ? ಕದಂಬರ ವಂಶವೃಕ್ಷ ಬಗ್ಗೆ ಹೇಳ್ತಕ್ಕಂಥದ್ದು ಗುಡ್ನಾಪುರ ಶಾಸನ. ಆತ ಮೊದಲು ಶರ್ಮನಾಗಿದ್ದ, ನಂತರ ವರ್ಮನಾದ. ಈ ಸ್ಟೇಟ್ಮೆಂಟ್ ಸರಿ. ಆತ ಕಾಂಚೀಪುರಂನಲ್ಲಿ ಒಂದು ಸೇನೆಯನ್ನು ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆದ ಮತ್ತು ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ ಅವರ ಅಜ್ಜನ ಜೊತೆ ಹೋಗಿದ್ದ ಅಂತಕ್ಕಂಥದ್ದು ಗೊತ್ತಿದೆ. ಆದರೆ ಆತ ತಾಳಗುಂದದಲ್ಲಿ ಒಂದು ಸ್ತಂಭ ಶಾಸನ, ಆ್ಯಕ್ಚುಲಿ ಇವನು ತಾಳಗುಂದದಲ್ಲಿ ಸ್ತಂಭ ಶಾಸನ ಕೆತ್ಸಲ್ಲ, ಚಂದ್ರವಳ್ಳಿ ಶಾಸನ ಯಾರ್ದಿದೆ ಅದು ಈ ಒಂದು ಮಯೂರವರ್ಮಂದು. ಏನಾದರೂ ಅದು ಸ್ಯಾನ್ಸ್ಕ್ರಿಟಲ್ಲಿದ್ದರೆ ಅದೇ ಮೊದಲ ಸಂಸ್ಕೃತ ಶಾಸನ ಆಗ್ತಾಯಿತ್ತು. ಅದು ಬ್ರಾಹ್ಮಿ ಪ್ರಾಕೃತದಲ್ಲಿರೋದ್ರಿಂದ ಅದು ಮೊದಲ ಸಂಸ್ಕೃತ ಶಾಸನ ಆಗಲಿಲ್ಲ. ಈ ತಾಳಗುಂದದ ಒಂದು ಸ್ತಂಭ ಶಾಸನ ಮೊದಲ ಸಂಸ್ಕೃತ ಶಾಸನ ಕಾನಿಷ್ಕನ ಕಾಲದಲ್ಲಿ, ಈ ಒಂದು ಏನು ಶಾತಕರ್ಣಿ ಅಂದರೆ ನಮಗೆ ಈಗ ಕದಂಬರಲ್ಲಿ ಸಂಬಂಧಿಸಿದಂಥ ಈ ಪ್ರಮುಖ ದೊರೆಗಳ ಕಾಲದಲ್ಲಿ ಇದು ಸ್ಟಾರ್ಟ್ ಆಗಿದ್ರ ಬಗ್ಗೆ ನಾವು ನೋಡ್ಬೋದು. ನೋಡಿ, ಇಲ್ಲಿ ಮಯೂರವರ್ಮ ಇರ್ಬೋದು, ನೆಕ್ಸ್ಟು ಅಲ್ಲಿ ಬರ್ತಕ್ಕಂತಹ ಶಾಂತಿವರ್ಮ ಇರ್ಬೋದು, ಇವುಗಳ ಬಗ್ಗೆ ನಮಗೆ ಅಧ್ಯಯನ ಇರಬೇಕು ಅಂತಕ್ಕಂಥದ್ದು. ಈ ಕರ್ನಾಟಕದ ಕರಾವಳಿ ಬ್ರಾಹ್ಮಣರ ನೆಲೆಸಲು ಆತ ಕಾರಣನಾದ ಅಂತಕ್ಕಂಥದ್ದು ಗೊತ್ತಿರಬೇಕು, ಕಾರಣನಾದ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಈ 3ನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅಂತ, 3ನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ನೆಕ್ಸ್ಟ್, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದ ಯಾವ ವಿವರಣೆ ತಪ್ಪಾಗಿದೆ? ಈ ವಿಗ್ರಹವು ಕಮಲದ ಮೇಲೆ ನಿಂತಿದೆ. ನೋಡಿ, ಗೊಮ್ಮಟೇಶ್ವರನ ವಿಗ್ರಹ ದಿಗಂಬರಲ್ಲಿ 2 ಕಾಲುಗಳ ಮೇಲೆ ಈ ತಾವರೆ ಕಮಲದ ಬಳ್ಳಿ ಏನಿದೆ ಹಬ್ಬಿಕೊಂಡಿದೆ, ಸರಿ. ಈ 4ನೇ ಚಾವುಂಡರಾಯನ ಮಂತ್ರಿ ಅಂದರೆ 4ನೇ ರಕ್ಕಸ ಅಂದಿರತಕ್ಕಂಥವನೇನಿದ್ದಾನೆ, ಇವನ ಮಂತ್ರಿ 2ನೇ ಚಾವುಂಡರಾಯ ನಿರ್ಮಿಸಿದ್ದೆ ಅದು ಅಂದರೆ ಈ ಶ್ರವಣಬೆಳಗೊಳ. ಇದು ಏಕಶಿಲಾ ವಿಗ್ರಹವಾಗಿದೆ ಅಂತಕ್ಕಂಥದ್ದು ಸರಿ. ಇದನ್ನು ಜಿನದೇವನು ನಿರ್ಮಿಸಿದ ಅಂತಕ್ಕಂಥದ್ದು ತಪ್ಪು. ಇದನ್ನು
ಏನು 4ನೇ ರಾಚಮಲ್ಲನ ಮಂತ್ರಿಯಾದಂತಹ ಈ 2ನೇ ಚಾವುಂಡರಾಯ ಅಂತಕ್ಕಂಥವನೇನಿದ್ದಾನೆ ಇದನ್ನು ನಿರ್ಮಿಸಿದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು. ಎಸ್, ಹಾಗಾದ್ರೆ ನಮಗೆ ಇಲ್ಲಿ ಮೇಜರಾಗಿ ಈ ಪ್ರಶ್ನೆಗಳ ಬಗ್ಗೆ ಐಡಿಯಾ ಗೊತ್ತಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಯಿತು. ಎಸ್, ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. 2ನೇ ವಿಕ್ರಮಾದಿತ್ಯನು ಈ ಪಟ್ಟದಕಲ್ಲಿನಲ್ಲಿ ನಿರ್ಮಿಸಿರುವ ವಿರೂಪಾಕ್ಷ ದೇವಾಲಯ, ಹಂಪಿಲೊಂದು ವಿರೂಪಾಕ್ಷ ಇದೆ, ಪಟ್ಟದಕಲ್ಲಲ್ಲಿ ಒಂದಿದೆ. ಆತನು ಗಂಗಾ ನದಿಯವರೆಗೆ ಪ್ರಾಂತ್ಯವನ್ನು ಜಯಿಸಿದ್ದರ ಸ್ಮರಣಾರ್ಥವಾಗಿ ನಿರ್ಮಿಸಿದ, ತಪ್ಪು. ಹಾಗೆ ಚೋಳರ ಮೇಲಿನ ಜಯದ ಸ್ಮರಣಾರ್ಥವಾಗಿ ನಿರ್ಮಿಸಿದ್ದು ನಿಮಗೆ ತಲಕಾಡು ಕದನದಲ್ಲಿ ಹೊಯ್ಸಳರಿಗೆ ಸಂಬಂಧಿಸಿದಂತೆ. ಆತನು ಸಾಮಂತರನ್ನು ಸೋಲಿಸಿದ್ದ ಸ್ಮರಣಾರ್ಥವಾಗಿ, ತಪ್ಪು. ಆದರೆ ಈತನು ಕಂಚಿಯ ಪಲ್ಲವರ ಮೇಲೆ 3 ಬಾರಿ ದಾಳಿಯನ್ನು ಮಾಡಿ ಆ ದಾಳಿಗೆ ಅನುಗುಣವಾಗಿ ಇದನ್ನು ಈ ಒಂದು 2ನೇ ವಿಕ್ರಮಾದಿತ್ಯನ ಮೊದಲ ಮಡದಿಯಾದಂಥ ಲೋಕ ಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ ಅಂತ ಏನಿಬ್ಬರು ಇರ್ತಾರಲ್ಲ, ಇವರಲ್ಲಿ ಲೋಕ ಮಹಾದೇವಿ ನಿರ್ಮಾಣ ಮಾಡಿದಂಥದ್ದು ಏನು ವಿಶೇಷವಾಗಿ ಈ ವಿರೂಪಾಕ್ಷ ದೇವಾಲಯ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ನಮಗೆ 26ಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಗೊತ್ತಾಯಿತು. ನೆಕ್ಸ್ಟ್ 27, ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಮತ್ತು ಬಹುಮನಿ ಸುಲ್ತಾನರು ನಡೆಸಿದ ನಿರಂತರ ಸಂಘರ್ಷಕ್ಕೆ ಪ್ರಮುಖ ಕಾರಣಗಳು ಅಂತ ಗೊತ್ತಾಯಿತು. 2 ವಿಭಿನ್ನ ಮತಗಳನ್ನು ಅನುಸರಿಸಿದ್ದು ನಿಜ, ಆದರೆ ನಿಯರೆಸ್ಟ್ ಹೋರಾಟಕ್ಕೆ ಏನು ಕಾರಣ ಅಂದರೆ ನಿಮಗೆ ರಕ್ಕಸ ತಂಗಡಿ ಕಾರಣ ಅಥವಾ ಈ ತಾಳಿಕೋಟೆ ಕದನ ನಡೆಯೋದಕ್ಕೆ ರಾಯಚೂರು ದೋಹಾ ಪ್ರದೇಶಗಳ ಮೇಲಿನ ಸ್ಟೇಟ್ಮೆಂಟ್ ಏನಿದೆ, ಈ ರಾಯಚೂರು ದೋಹಾ ಪ್ರದೇಶಗಳ ಮೇಲಿನ ಒಂದು ಹೋರಾಟ ಏನಿದೆ ಇದಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥದ್ದು ಸ್ನೇಹಿತರೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ 27ನೇ ಪ್ರಶ್ನೆ ಅಂದರೆ ನಿಮಗೆ 1 ಮಾತ್ರ ಸರಿ 2 ಮಾತ್ರ ಸರಿ. ಈಗ ಹೊಸ ವಿಧಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೋಡಿಲಿ, ಭಾರತೀಯ ರಾಷ್ಟ್ರೀಯ ಚಳುವಳಿಯ ಉಲ್ಲೇಖಿಸಿರುವಂತೆ ಸೂರತ್ ಅಧಿವೇಶನ 1907ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಕರ್ನಾಟಕದವರು ಯಾರು ಭಾಗವಹಿಸಿದ್ರು ಅಂತ. ಇಲ್ಲಿ ಎ ಮಾತ್ರ ಸರಿ, ಕೇವಲ ಬಿ, ಕೇವಲ ಸಿ, ಮೇಲೆ ಯಾವುದೂ ಸರಿಯಲ್ಲ, ಜೋಡಿಗಳು ಸರಿ ಅಂತ ಕೇಳಿರ್ತಾನೆ. 1 ಜೋಡಿ 2 ಜೋಡಿ ಅಥವಾ 3 ಜೋಡಿಗಳು ಮಾತ್ರ ಸರಿ ಅಂತ ಕೇಳಿದಾಗ ನಮಗೆ ಗಂಗಾಧರ್ ರಾವ್ ದೇಶಪಾಂಡೆ ಇರ್ಬೋದು, ಗೋವಿಂದರಾವ್ ಇರ್ಬೋದು, ಯಾಳಗಿ ಇರ್ಬೋದು, ಆಲೂರು ವೆಂಕಟರಾವ್ ಇರ್ಬೋದು, ಅಣ್ಣಾಚಾರ್ಲು ಹೊಸಕೇರಿ ಇರ್ಬೋದು, ಶ್ರೀನಿವಾಸ ಕೌಜಗಿ. ಈ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ನೋಡಿ, 28ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ಫಸ್ಟ್ ಒನ್. ಈಗ 1 ಜೋಡಿ ಅಥವಾ ಕೇವಲ 1 ಎ ಬಿ ಅಂತ ಕೊಟ್ಟಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಟಫ್ ಇರೋ ಪ್ರಶ್ನೆ ಇದೆ. ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿಯರನ್ನು ಉಲ್ಲೇಖಿಸಲಾಗಿದೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರು, ಉಮಾದೇವಿ ಕುಂದಾಪುರ ಹುಬ್ಬಳ್ಳಿಯಲ್ಲಿ ನೆಲೆಸಿದ್ರ ಬಗ್ಗೆ ನಮಗೆ ಇವೆರಡು ಗೊತ್ತಿದೆ. ಹಾಗಾದರೆ ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥವ್ರು ಹಾವೇರಿಯವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮೂಲತಃ ಬಳ್ಳಾರಿಗೆ ಕೊಟ್ಟು ಏನು ಮಾಡಿದರು, ಮದುವೆ ಮಾಡಿದರು ಸಿದ್ದಮ್ಮನ ಅಂತಕ್ಕಂಥದ್ದು. ಹಾಗೆ ಈ ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥದ್ದು ಏನಿದೆ, ಈ ಬಳ್ಳಾರಿ ಸಿದ್ದಮ್ಮ ದುಂಡಸಿಗಿಯಲ್ಲಿ, ಹಾವೇರಿಯ ಒಂದು ದುಂಡಸಿಗಿಯಲ್ಲಿ ಜನಿಸಿದ್ದು ಅಂತಲೂ ಪ್ರಶ್ನೆ ಕೇಳಿದ್ದು. ಈ ಕೃಷ್ಣರಾವ್ ಪಂಜೇಕರ್ ಅಂತಕ್ಕಂಥವ್ರು ಧಾರವಾಡದವರು ಅಂತ ಗೊತ್ತಿರಬೇಕು. ಇವೆರಡು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇಲ್ಲಿ 2 ಜೋಡಿಗಳು, ಕೇವಲ 2 ಜೋಡಿಗಳು ಮಾತ್ರ ಸರಿಯಾಗಿದೆ. ಕೇವಲ 2 ಜೋಡಿಗಳು ಅಥವಾ 2 ಮಾತ್ರ ಸರಿ ಅನ್ನೋದು ಗೊತ್ತಿರಬೇಕು. 2 ಜೋಡಿಗಳು ಅಥವಾ 2 ಮಾತ್ರ ಸರಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟು, ಭಾರತೀಯ ರಾಷ್ಟ್ರೀಯ ಚಳವಳಿ ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟವನ್ನು ಉಲ್ಲೇಖಿಸಿದ ಈ ಜೋಡಿಗಳಲ್ಲಿ ಯಾವ್ಯಾವುದು ಅಂತ. ಅಂಕೋಲ ಉಪ್ಪಿನ ಸತ್ಯಾಗ್ರಹ, ಈ ಒಂದು MP ನಾಡಕರ್ಣಿ ಏಪ್ರಿಲಲ್ಲಿ ನಡೀತು, ಓಕೆ. ಶಿವಪುರ ಧ್ವಜ ಸತ್ಯಾಗ್ರಹ ಏಪ್ರಿಲ್ 11ರಲ್ಲಿ ನಡೀತು, ಟಿ ಸಿದ್ಧಲಿಂಗಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೀತು. ವಿದುರಾಶ್ವತ್ ನಡೆದಿದ್ದು ಇದೇ ಡೇಟಲ್ಲಿ HD ದಾಸಪ್ಪ ಅಂತಕ್ಕಂಥವ್ರು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. ಈಸೂರು ದುರಂತ ನಡೆದಿದ್ದು ಸೆಪ್ಟೆಂಬರ್ 28, ಇದರಲ್ಲಿ ಶಂಕರಪ್ಪ, ಗುರಣ್ಣ ಇವ್ರನ್ನೆಲ್ಲ ಏನು ಮಾಡಿದರು, ಜೈಲಿಗೆ ಹಾಕಲಾಯಿತು ಅಂತ. ಹಾಗಾದರೆ ಈ 4 ಸ್ಟೇಟ್ಮೆಂಟ್ ಸರಿ ಇದೆ, ಈ ಮೇಲಿನ ಎಲ್ಲವೂ ಸಹ ಏನಾಗಿದೆ, ಸರಿ ಇದೆ ಅಂತ ಗೊತ್ತಾಗಬೇಕು. ನಿಮಗೆ ಮೇಲಿನ ಎಲ್ಲವೂ ಸರಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು ಸ್ನೇಹಿತರೆ. ಎಸ್, ನಾವು ಹಾಗಾದರೆ ಇದುವರೆಗೆ ವಿಶೇಷವಾಗಿ ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳನ್ನು ನಾವು ಹೇಗೆ ಅಧ್ಯಯನ ಮಾಡ್ಬೋದು. ಸುಮಾರು 6ರಿಂದ 7 ವಿಧದ MCQs ಇತಿಹಾಸದ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದನ್ನು ನಾನಿವತ್ತು ನಿಮಗೆ ಹೇಳಿಕೊಟ್ಟೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ವಿಶೇಷವಾಗಿ ಈ ಒಂದು ಅಂಶಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್, ಒನ್ ಆ್ಯಂಡ್ ಆಲ್.